ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆನ್ಸಿ ಇದು ಮದ್ದೂರು ಮತಕ್ಷೇತ್ರ. ಎಲೆಕ್ಷನ್ ಅಂದ್ರೆ ನಮಗೆ ಕಾಂಗ್ರೆಸ್ ಬರಬೇಕು ಮೇಡಮ್. ಏನು ಕುಮಾರಸ್ವಾಮಿ ನಮಗೆ ಏನು ಮಾಡಿಲ್ಲ ನಮ್ಮ ಮಂಡ್ಯ ಜಿಲ್ಲೆಗೆ. ನಾವು ರೈತರು ತಿರ್ಗಾ ಕಬ್ಬು ಬೆಳಿಬೇಕು, ಭತ್ತ ಬೆಳಿಬೇಕು ಅಂದ್ರೆ ಕುಮಾರಣ್ಣ ವೋಟ್ ಹಾಕ್ಬೇಕು. ಅಲ್ಲಮ್ಮ, ಇದು ಗ್ಯಾರಂಟಿ ಸ್ಕೀಮ್ ಅಲ್ಲಿ ಎಲ್ಲ ಬರ್ತಾ ಇತ್ತ ನಿಮ್ಗೆ? ದುಡ್ಡು ಕೊಡ್ತಾವ್ರೆ, 2,000 ಕೊಡ್ತಾವ್ರೆ, ಅಕ್ಕಿ ದುಡ್ಡು ಕೊಡ್ತಾವ್ರೆ. ಸ್ಟಾರ್ ಚಂದ್ರ ಗೊತ್ತಾ ನಿಮ್ಗೆ? ಗೊತ್ತು, ಸ್ಟಾರ್ ಚಂದ್ರನೇ ಬರೋದು ಸರಿ. ಹೌದಾ? ಹೆಂಗ್ ಹೇಳ್ತೀರಾ? ಕಾಂಗ್ರೆಸ್ ಸಿದ್ದರಾಮಯ್ಯ ಹಂಗಿದೆ. ಅವ್ರು ಬಂದ್ರು ಮಾಡಲ್ರು, ಇವ್ರು ಬಂದ್ರು ಮಾಡಲ್ರು. ಇವರಾರ ಗೆದ್ದದಕ್ಕೆ ಒಂದು ಹೆಲ್ಪ್ ಆದ್ರೂ ಮಾಡಿದಾರಲ್ವಾ? ಫೈಟ್ ಇದೆಯಾ ಸರ್? ಒನ್ ಸೈಡೆಡ್ ಇಲ್ಲ, ತುಂಬಾ ಫೈಟ್ ಇದೆ. ತುಂಬಾ ಫೈಟ್ ಇದೆ. ನಾವು ಸರ್ಕಾರ ದುಡ್ಡು ತಿಂತಾ ಇದೀವಿ. ಆ ಇದಕ್ಕೆ ನಾವು ಮೋಸ ಮಾಡಬಾರ್ದು. ನಾವಂದು ಕಾಂಗ್ರೆಸ್ ಜಾಸ್ತಿ ಪಕ್ಕ. ಫ್ರೀ ಬಸ್ ಕೊಡಬಾರ್ದ ನಿಮ್ ಪ್ರಕಾರ? ಕೊಡಬಾರ್ದು. ಆಟೋದವ್ರಿಗೆ ಏಟಾಯ್ತು. ನಿಮ್ ಮಿಸ್ಸಸ್ ಫ್ರೀ ಬಸ್ ಅಲ್ಲೇ ಮೇಡಮ್ ಓಡಾಡ್ತಾರೆ. ನಮ್ದ ಕಿತ್ತಿ ಮಿಸ್ಸಸ್ ಕೊಟ್ಟವ್ರು. ಕುಮಾರಸ್ವಾಮಿ ಅವರು ಏಕಾಏಕಿ ಬಂದು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರೆ ಬಹುಶಃ ಗೆಲ್ತಿದ್ರೇನೋ. ಮೈತ್ರಿ ಮಾಡ್ಕೊಂಡು ಬಂದಿರೋದು ಮಂಡ್ಯ ಜನಕ್ಕೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ವೀಕ್ಷಕರೇ, ತಾವು ನೋಡ್ತಾ ಇರೋದು ಮದ್ದೂರಿನ ಬಸ್ ನಿಲ್ದಾಣದ ಬಳಿ ನಾನು ನಿಂತಿದ್ದೀನಿ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆನ್ಸಿ ಇದು ಮದ್ದೂರು ಮತಕ್ಷೇತ್ರ. ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಈಗ ಕಾಂಗ್ರೆಸ್ MLA ಇದ್ದಾರೆ. JDSನ ಭದ್ರಕೋಟೆನ ಪುಡಿ ಮಾಡಿದ್ದಾರೆ ಉದಯ್ ಗೌಡ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮದ್ದೂರಿನಿಂದ ಹೈಯೆಸ್ಟ್ ಪೋಲಿಂಗ್ ಮಾಡಿಸ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಅವರಿದ್ದಾರೆ. ಈಗ ಮದ್ದೂರಿನ ವಿಚಾರಕ್ಕೆ ಬಂದರೆ ಮದ್ದೂರಿನ ಮತದಾರರು ತುಂಬ ಪ್ರೌಢಿಮೆ ಇರುವಂತಹ ಮತದಾರರು. ಎಂತೆಂಥ ದಿಗ್ಗಜರನ್ನ ಮಖಾಡೆ ಮಲಗಿಸಿದಂಥ ಜನ ಮದ್ದೂರಿನ ಜನ. ಜಾಸ್ತಿ ಎಗರಾಡ್ಬಿಟ್ರೆ ಮದ್ದೂರು ವಡೆ ಹೆಂಗೆ ಫೇಮಸ್ಸೋ ಮದ್ದೂರಿನ ಜನ ವಡೆ ಕೊಡೋದ್ರಲ್ಲೂ ಅಷ್ಟೇ ಫೇಮಸ್. ನಾನು ಹೇಳ್ತಾ ಇರೋದು ರಾಜಕೀಯವಾಗಿ. ಹೀಗಾಗಿ ಯಾರು ಎಷ್ಟೇ ಮೆರೆದ್ರೂ ಕೂಡ ಯಾರನ್ನ ಯಾವಾಗ ಬಗ್ಬಡಿಬೇಕು ಅನ್ನೋದು ಮದ್ದೂರಿನ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಮದ್ದೂರಿನಲ್ಲಿ ಹಿಂಗೆ ಆಗುತ್ತೆ, ಹಾಗೆ ಆಗುತ್ತೆ, ಜಾತಿ ವರ್ಕೌಟ್ ಆಗುತ್ತೆ, ಇನ್ನು ಮತ್ತೊಂದು ವರ್ಕೌಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಜನ ತುಂಬ ಯೋಚನೆ ಮಾಡಿ ಮತ ಹಾಕ್ತಾರೆ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಮತ್ತು ಮೈತ್ರಿ ಅಭ್ಯರ್ಥಿ ಇಬ್ಬರಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ ಬೀಳ್ತವೆ ಅನ್ನೋದೇ ಈ ಒಂದು ಲೋಕಸಭಾ ಕ್ಷೇತ್ರದ ವೆರಿ ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟ್. ಹಾಗಾಗಿ ಮದ್ದೂರಿನಲ್ಲಿ ಜನ ಏನು ಹೇಳ್ತಾರೆ, ಮದ್ದೂರಿನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜನರ ಅಭಿಪ್ರಾಯಗಳೇನು, ಬನ್ನಿ ತಿಳ್ಕೊಳ್ಳೋಣ. ಹೆಂಗಿದೆ ಸರ್ ಎಲೆಕ್ಷನ್ ಮಾಮೂಲಿ ಹೆಂಗಿದೆ ಹಂಗೆ ಇದೆ. ಸೊ ಫುಲ್ ಜೋರಿದೆ ಈ ಸರಿ, ಜೋರಿದೆ. ಸೊ ಲಾಸ್ಟ್ ಟೈಮ್ ಸುಮಲತಾ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಮಧ್ಯೆ ಇತ್ತು. ಈ ಸರಿ ಕುಮಾರಸ್ವಾಮಿ ಅವರು ಮತ್ತೆ ಸ್ಟಾರ್ ಚಂದ್ರು ಅಂತ. ಸೊ ಸ್ಟಾರ್ ಚಂದ್ರ ಗೊತ್ತಾ ನಿಮ್ಗೆ? ಗೊತ್ತು, ಸ್ಟಾರ್ ಚಂದ್ರನೇ ಬರೋದು ಸರಿ. ಹೌದಾ? ಹೆಂಗ್ ಹೇಳ್ತೀರಾ? ಕಾಂಗ್ರೆಸ್ ಸಿದ್ದರಾಮಯ್ಯ ಹಂಗಿದೆ. ಮೋದಿ ಅವ್ರದ್ದು ಹಂಗೆ ಇದೆ ಅಲ್ಲ ಹವಾ? ಇಲ್ಲಿ ಅದಕ್ಕಿಂತ ಜಾಸ್ತಿ ಕುಮಾರಸ್ವಾಮಿ ಅವ್ರ ಹವಾ ಇದೆ ಅಲ್ಲ? ಕುಮಾರಸ್ವಾಮಿ ಹವಾನೇ ಇಲ್ಲ ಇಲ್ಲಿ. ಹೌದಾ? ಓಕೆ ಓಕೆ ಓಕೆ. ಹೆಂಗಿದೆ ಸರ್ ಎಲೆಕ್ಷನ್ ಅಂದ್ರೆ ನಮಗೆ ಕಾಂಗ್ರೆಸ್ ಬರಬೇಕು ಮೇಡಮ್. ಏನು ಕುಮಾರಸ್ವಾಮಿ ನಮಗೆ ಏನು ಮಾಡಿಲ್ಲ ನಮ್ಮ ಮಂಡ್ಯ ಜಿಲ್ಲೆಗೆ. ಯಾರೋ ಮಾಡ್ತಾರೆ ಅಂತ ಹೇಳವ್ರೆ. ಕಾಂಗ್ರೆಸ್ನವರು ಸುಮಾರು ಮಾಡವ್ರೆ. ಅವರು ಇಂದಿರಾ ಗಾಂಧಿ ಕಾಲದಿಂದನೂ ಮಾಡಿದ್ದಾರೆ. ಇವ್ರದ್ದು ಏನು ಇಲ್ಲ. ಇವರು ಸುಮ್ಮನೆ ಬರೋದು, ಯಾವುದೋ ಎಲ್ಲೋ ಇದ್ದವರು. ಮಂಡ್ಯದಲ್ಲಿ ಹುಟ್ಟಿ ಬೆಳೆದಿರೋರಿಗೆ ನಮ್ಗೆ ಓಟ್ ಕೊಡ್ಬೇಕು ಅಷ್ಟೇ. ನಾವು ಕಾಂಗ್ರೆಸ್ ಬಂದರೆ ಬೆಸ್ಟು. ಅಂದ್ರೆ ಈ ಊರಿನ ಮಗ ವರ್ಸಸ್ ಮಣ್ಣಿನ ಮಗ ಅವ್ರಿಗೂ ಎಲ್ಲ ಹಾಸನದಲ್ಲೇ ಎಲ್ಲ ಬಿಟ್ಬಿಟ್ಟು ಬಂದವ್ರೆ. ಇಲ್ಲಿ ಗ್ಯಾರಂಟಿಯಾಗಿ ನಮಗೆ ನಮ್ಮ ಮಂಡ್ಯ ಜಿಲ್ಲೆಯವರೇ ಆಗಬೇಕು. ಸೊ ಗ್ಯಾರಂಟಿ ಯಾರು? ಗ್ಯಾರಂಟಿ ನಮ್ಮ ಕಾಂಗ್ರೆಸ್ಸೇ ಗೆಲ್ಲಿಸ್ಬೇಕು ಅಂತ ಅಷ್ಟೇ. ಸೊ ಇವ್ರು ಕುಮಾರಸ್ವಾಮಿ ಅವ್ರ ಗ್ಯಾರಂಟಿ ಇಲ್ವಾ? ಗ್ಯಾರಂಟಿ ಅವ್ರು ಏನು ನಮ್ಗೇನು ಪ್ರಯೋಜನ ಇಲ್ಲ, ನಮ್ಗೇನು ಅನುಕೂಲ ಮಾಡಿಲ್ಲ, ಏನೂ ಇಲ್ಲ. ಈಗ ಎರಡು ಪಕ್ಷದವರು ಒಂದಾಗಿದ್ರೆ ಅವರು ಇದು ಮಾಡವ್ರೆ. ಇನ್ನು ಬಲ ಜಾಸ್ತಿ ಆಗೈತಲ್ಲ. ಬಲ ಜಾಸ್ತಿ ಇದ್ರೆ ಏನು ಮೇಡಮ್, ಯಾರಿಗೆ ಇದಾಯ್ತದೆ ಅವ್ರಿಗೆ ಹಾಗೆ ಆಗುತ್ತೆ. ಕಾಂಗ್ರೆಸ್ ಗೆತ್ತದ ನೋಡಿ. ಇಷ್ಟು ದಿನ ಸ್ಟಾರ್ ಚಂದ್ರ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಅಂತಾರೆ. ಗೊತ್ತಿಲ್ಲ ಅಂದವರು ಇವಾಗ ಎಲ್ಲರಿಗೂ ಅಷ್ಟೇ. ಇವಾಗ ನಮ್ಮ ಹೆಸರು ಅಷ್ಟೇ. ನಾವು ಏನಾರು ಯಾವ್ದಾರ ಕಾರ್ಪೊರೇಷನ್ ಯಾವ್ದಾರು ನಿಂತ್ಕತ್ತು ಅಂದ್ರು ಆವಾಗ ಎಲ್ಲ ನಾವು ಹಂಗೆ ಇದಾಗ್ತೀವಿ. ಹಂಗೆ ಏನು ಮಾಡೋಕ್ಕಾಗಲ್ಲ.
ಅದಕ್ಕೋಸ್ಕರನೇ. ಸರಿ ಸರಿ. ಭಾಳಷ್ಟು ಜನ ತಾಯಂದ್ರು ಕೂತ್ಕೊಂಡಿದ್ದಾರೆ ಇಲ್ಲಿ ಫ್ರೆಂಡ್ಸ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಮ್ಮ, ನಮ್ದು ಯಾವ ಚಾನಲ್ ಗೊತ್ತಾಯ್ತಾ? ಗೊತ್ತಿಲ್ವಾ? ಓದಕ್ಕೆ ಬರುತ್ತಾ? ಓದಕ್ಕೆ ಬರಲ್ವೇ? ಗ್ಯಾರಂಟಿ ನ್ಯೂಸ್. ಏನು ಹೇಳಿ ಹೇಳಿ. ಆಯ್ತು, ನೀವು ಹೇಳಿ, ಹೆಸರು ಹೇಳಿ. ಗ್ಯಾರಂಟಿ ನ್ಯೂಸ್ ಅಂತ ಹೇಳಿ. ಗ್ಯಾರಂಟಿ ನ್ಯೂಸ್. ಅಲ್ಲಮ್ಮ, ಇದು ಗ್ಯಾರಂಟಿ ಸ್ಕೀಮಲ್ಲಿ ಎಲ್ಲ ಬರ್ತಾಯ್ತಾ ನಿಮಗೆ? ಏನೇನು ಬರ್ತೈತೆ? ಅಕ್ಕಿ ಕೊಡ್ತಾವ್ರೆ, ದುಡ್ಡು ಕೊಡ್ತಾವ್ರೆ, ಹಾಂ, ದುಡ್ಡು ಕೊಡ್ತಾವ್ರೆ, 2,000 ಕೊಡ್ತಾವ್ರೆ, ಅಕ್ಕಿ ದುಡ್ಡು ಕೊಡ್ತಾವ್ರೆ. ಹೆಂಗಿದೆ ಸರ್ ಟ್ರೆಂಡು? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಚೆನ್ನಾಗಿ ನಡೀತಾ ಇದೆ. ಜಿದ್ದಿ ಇದೆಯಾ? ಜಿದ್ದ ಫೈಟ್ ಇದೆಯಾ? ಫೈಟ್ ಇದೆ ಅಥವಾ ಒನ್ ಸೈಡೆಡ್ ಆಗುತ್ತಾ? ಇಲ್ಲ, ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಷ್ಟೇ. ಹೌದಾ? ಸ್ಟಾರ್ ಚಂದ್ರ ಅವರು ಯಾವ ಹೊಸಬ್ರಲ್ವಾ ಇನ್ನ ನೋಡ್ಬೇಕು ಮೇಡಮ್ ಅವ್ರೆ. ಗೊತ್ತಿಲ್ಲ. ಲಾಸ್ಟ್ ಟೈಮ್ ಉದಯಣ್ಣಂಗೆ ಹಾಕಿದ್ರಿ. ಹೌದು ಮೇಡಮ್ ಅವ್ರೆ. ಲಾಸ್ಟ್ ಟೈಮ್ ಕಾಂಗ್ರೆಸ್ಗೆ ಹಾಕಿದ್ರಿ. ಹೌದು ಮೇಡಮ್. ಈ ಸರಿ ಕುಮಾರಣ್ಣಂಗೆ ಹೌದು ಹಾಕ್ತೀರಾ? ಮೇಡಮ್. ಸೊ ಈ ಸರಿ JDS ಮತ್ತು BJP ಒಂದಾಗಿದೆ ಅಲ್ಲ? ನಮಗೆ ಮೋದಿಯರ ಬರ್ಬೇಕು ಮೇಡಮ್ ಅವ್ರೆ. ಸೊ ಇಲ್ಲಿ ಕಾಂಗ್ರೆಸ್ ಬರಬೇಕು, ಅಲ್ಲಿ BJP ಬರಬೇಕಾ? ಓ, ಓಕೆ 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 ಓಕೆ. ನಿಮ್ಗೇನು ಅನ್ಸುತ್ತೆ ಸರ್, ಹೆಂಗಿದೆ ಇಲ್ಲಿ? ಮೇಡಮ್, ಕಾಂಗ್ರೆಸ್ ಅವರು ಅಷ್ಟಾರ ಮಾಡಿದ್ದಾರೆ. ಹಾಂ, ಈ JDS ಅವರು ಏನು ಮಾಡಿದ್ದಾರೆ ಮೇಡಮ್? BJP ಅವ್ರು ಏನು ಮಾಡಿದ್ದಾರೆ? ಈಗ ಸಾವಿರಾರು ಹೆಣ್ಮಕ್ಳು ಫ್ರೀಯಾಗಿ ಹೋರಾಡ್ತಾವ್ರೆ. ಹಾಂ, ಅದಕ್ಕೆ ಅವರು ಅಷ್ಟಾರ ಮಾಡ್ತಾರೆ. ಅಷ್ಟಾರ ಬೇರೆ ಸರ್ಕಾರ ಏನು ಮಾಡಿದೆ? ಯುದ್ಧ ಮಾಡೋರೆ, ಜಗಳ ಮಾಡ್ತಾರೆ, ಜಾತಿ ಬಗ್ಗೆ ಎತ್ತಾಕೋರೆ, ಅದು ಮಾಡೋರೆ. ಇವ್ರು ಏನು ಮಾಡಿ ಸ್ವತಂತ್ರವಾಗಿ ಜೀವನ ಮಾಡ್ಸೋಕೆ ಕೊಟ್ಟಿದ್ದಾರೆ, ಹೋರಾಟ ಕೊಡ್ತಾವ್ರೆ. ಇನ್ನೇನು ಬೇಕು ಜನಗಳಿಗೆ? ಕರೆಂಟ್ ಬಿಲ್ ಫ್ರೀ ಮಾಡೋರೆ. ಬಡಿಕೊಂಡ್ರೆ ಏನು ಮಾಡ್ತಾರೆ? ಎಲ್ಲ ಅವ್ರು ಗೆದ್ದವ ಅವ್ರ ಮನೆಗೆ ಹೋಗಿ ಸೇರ್ಕೊತಾರೆ. ಇವರಾರ ಗೆದ್ದದ್ ಕೆಲವೊಂದು ಹೆಲ್ಪ್ ಆದ್ರೂ ಮಾಡಿದಾರಲ್ವಾ? ಈ ಹೆಣ್ಮಕ್ಳುಗಳಿಗೆ ಹೆಲ್ಪ್ ಇದೆ, ಅಕ್ಕಿ ಕೊಡ್ತಾ ಇದ್ದೀರಿ. ಪ್ರತಿಯೊಂದಕ್ಕೂ ಹೆಣ್ಮಕ್ಳುಗಳಿಗೊಂದು ಹೆಲ್ಪ್ ಇದೆಯಲ್ವಾ? ಮತ್ತೆ BJP ಗೆದ್ದು ಏನ್ ಮಾಡಿದೆ? ಏನು ಮಾಡಿಲ್ವಲ್ಲ. ದೇಶ ಕಾಯ್ತಾವ್ರಲ್ಲ. ದೇಶ ಕಾಯ್ತ ಅದೇನೆ, ಅದು ಇಟ್ಟು ಬಟ್ಟೆ ಏನಲ್ಲ. ಸುಮ್ಮನೆ ಏನ್ ಮಾಡಕ್ಕಾಗತ್ತೆ ಮೇಡಮ್? ದೇಶ ಕಾಯ್ತಾವ್ರೆ. ಪಾಕಿಸ್ತಾನ ವಿರುದ್ಧ, ಚೀನಾ ವಿರುದ್ಧ, ಎಲ್ಲರ ವಿರುದ್ಧ ಹೋರಾಡ್ತಾವ್ರೆ. ಇಲ್ಲಿ ಜನಗಳೇ ಇಟ್ಟಿಲ್ದ ಸಾಯ್ತಾವ್ರೆ ಅಂದ್ರೆ ದೇಶ ಕಾಯ್ದೆ ಏನ್ ಸಿಗುತ್ತೆ ಮೇಡಮ್ ಅವರೇ? ಹೇಳಿ. ಅದೆಲ್ಲ ಸುಳ್ಳು. ಅಲ್ಲ ಮೇಡಮ್ ಅವರೇ, ಈಗ ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಉಳಿಬೇಕು ಅಂತಂದ್ರೆ BJPಗೆ JDS ಅಭ್ಯರ್ಥಿ ಕುಮಾರಸ್ವಾಮಿ ಅವ್ರಿಗೆ ಓಟ್ ಹಾಕಿ ಅಂತಿದಾರಲ್ಲ ಮೇಡಮ್ ಅವರೇ. ಹಾಕಿ ಗೆಲ್ಸಿದ್ದು ಆಗದೆ, ಕುಮಾರಸ್ವಾಮಿ ಅವ್ರಿಗೂ ಗೆದ್ದಿ ನೋಡಾಗೈತೆ ಆಯ್ತಾ? ಅವ್ರಿಗೂ ಗೆಲ್ಸಿನೇ ನೋಡಿದ್ದಾರೆ. ಮತ್ತೆ ಎಲ್ಲ ಗೆದ್ದಿ ನೋಡಿ ಯಾರು ಏನು ಮಾಡಕ್ ಆಗಿಲ್ವಲ್ಲ. ಇವಾಗಾದ್ರೂ ಸ್ವಲ್ಪ ಹೆಣ್ಮಕ್ಳಿಗಾದ್ರೂ ಒಂದು ಹೆಲ್ಪ್ ಇದೆಯಲ್ವಾ? ಮತ್ತೆ ಫುಲ್ ಗ್ಯಾರಂಟಿ ಪಕ್ಕ. ಯಾರ್ ಗ್ಯಾರಂಟಿ ಮೇಡಮ್? ಮೇಡಮ್, ನಾನು ಹೇಳ್ತಾ ಅಲ್ವಾ, ಗ್ಯಾರಂಟಿ ಯಾರು ಅನ್ನೋದು ಮುಖ್ಯ ಅಲ್ಲ. ಮೇನು ಇರೋದು ಮೇನಾಗಿ ಹೇಳ್ಬೇಕು. ಯಾವ್ದು ಸರಿ, ಅದು ಯಾವ್ದು ಮೇನ್ ಹೇಳಿ ಯಾವ್ದು ಗ್ಯಾರಂಟಿ ಅಂತ? ನಮ್ ಪಕ್ಷ ಯಾವ್ದು ಅಂತನಾ? ಗ್ಯಾರಂಟಿಯಾಗಿ ಯಾರು ಬರ್ತಾರೆ ಅಂತ? ಯಾರ ಬರ್ಲಿ ಬಿಡಿ ಮೇಡಮ್ ಅವರೇ. ಯಾರ ಬರ್ಲಿ, ಅದ್ರಲ್ಲಿ ಏನ್ ಮೋಸ ಇಲ್ಲ. ಅದ್ರಲ್ಲಿ ಇವ್ರ ಬರ್ತದ ಅವರೇ ಬರ್ತಾರೆ, ಹೇಳಕ್ ಆಗಲ್ಲ. ಮತ್ತೆ ಅಲ್ಲ ಮೇಡಮ್, ಇವಾಗ ಇವ್ರು ಗೊತ್ತಲ್ಲ, ಕುಮಾರಸ್ವಾಮಿ ಅವ್ರು ಗೊತ್ತು ನಿಮ್ಗೆ? ಇವರು ಸ್ಟಾರ್ ಚಂದ್ರು ಗೊತ್ತಾ? ಗೊತ್ತಾ? ಓಕೆ, ನೀವೇ ಫಸ್ಟ್ ಗೊತ್ತು ಅಂತ ಹೇಳಿದವರು. ಇಷ್ಟು ಜನ ಮಾತಾಡ್ಸಿದ್ರೆ ಯಾರು ಕೂಡ ಮದ್ದೂರಲ್ಲಿ ಸ್ಟಾರ್ ಚಂದ್ರು ಯಾರು ಅಂದ್ರೆ ಗೊತ್ತಿಲ್ಲ ಅಂದ್ರು. ಮೋಸ್ಟ್ಲಿ ಅವ್ರಿಗೆ ತೀರಾ ರಾಜಕೀಯ ಪ್ರಜ್ಞೆ ಇಲ್ಲದೆ ಇರಬಹುದು, ಬಟ್ ಓಟ್ ಹಾಕುವಾಗ ಬಂದ್ಬಿಡುತ್ತೆ. ನಮಸ್ತೆ ಮೇಡಮ್ ಅವರೇ. ಓಕೆ, ಈ ಎಲೆಕ್ಷನ್ ಬಂದಿದೆ ಮತ್ತೆ. ಈಗ ಇದು ಬಸ್ಸಲ್ಲಿ ಓಡಾಡ್ತಿದ್ದೀರಾ? ಫ್ರೀಯಾಗಿ ಓಡಾಡ್ತಿದ್ದೀರಾ? ಓಕೆ, ಸೊ ಅಂದರೆ ಫ್ರೀ ಗ್ಯಾರಂಟಿ, ಬಸ್ ಫ್ರೀ ಗ್ಯಾರಂಟಿ ಅಂತೂ ತಲುಪಿದೆ ನಿಮಗೆ? ಬಸ್ ಫ್ರೀ ಗ್ಯಾರಂಟಿ ತಲುಪಿದೆ. 2,000 ಕೊಡ್ತಾವ್ರೆ, ಅಕ್ಕಿ ದುಡ್ಡು ಕೊಡ್ತಾವ್ರೆ. ಆದರೂ ಒಂದು ಹೇಳ್ತೀನಿ, ಸರ್ಕಾರ ಯಾರು ಆಡ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಆದರೂ ಒಂದು ಲೆಕ್ಕಾಚಾರದಲ್ಲಿ ನಾವು ಸರ್ಕಾರ ದುಡ್ಡು ತಿಂತಾ ಇದ್ದೀವಿ. ಇದಕ್ಕೆ ನಾವು ಮೋಸ ಮಾಡಬಾರ್ದು. ನಾವಂದು ಕಾಂಗ್ರೆಸ್ಸೇ ಜಾಸ್ತಿ ಪಕ್ಕ. ಓಕೆ, ಸರ್ಕಾರ ದುಡ್ಡು ಕೊಡ್ತಾ ಇದೆ, ಸರ್ಕಾರಕ್ಕೆ ಮೋಸ ಮಾಡಬಾರ್ದು, ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ, ಮತ್ತು 2,000 ರೂಪಾಯಿ ಗ್ಯಾರಂಟಿಯಾಗಿ ಬರ್ತಾ ಇದೆ. ಹಿಂಗಾಗಿ ಆ ಗ್ಯಾರಂಟಿ ಯೋಜನೆ ಬರ್ತಾ ಇರೋದ್ರಿಂದ ಮೋಸ ಮಾಡಬಾರ್ದು ಅಂತ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಕೆಲ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಈ ಗ್ಯಾರಂಟಿ ಯೋಜನೆಗಳು ಏನಾದರೂ ಅಂಡರ್ ಕರೆಂಟಾಗಿ ವರ್ಕ್ ಆಗಿ ಹೆಣ್ಮಕ್ಳು ಕಾಂಗ್ರೆಸ್ಗೆ ಓಟ್ ಹಾಕಿದರೆ ಫಲಿತಾಂಶ ಉಲ್ಟಾ ಪಲ್ಟಾ ಆಗಬಹುದು. ಬನ್ನಿ, ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಆಟೋ ಸ್ಟ್ಯಾಂಡಿಗೆ ಹೋಗಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ, ಇಲ್ಲಿ ನೋಡಿ, ಯಾವ ನ್ಯೂಸ್ ಹೇಳಿ ಇದು? ಗ್ಯಾರಂಟಿ ನ್ಯೂಸ್. ಹೊಸ ಚಾನಲ್. ಏನು ಹೇಳಿ? ಹೊಸ ಚಾನಲ್ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್. ಸೊ ಯಾರು ಗ್ಯಾರಂಟಿ ಸರ್ ಈ ಸಲ ಯಾವ್ದ್ರಲ್ಲಿ ಮೇಡಮ್? ಎಲೆಕ್ಷನ್ ಅಲ್ಲಿ ಜನ ಮತದಾರ ಏನ್ ಮಾಡ್ತಾನೆ ಅಂತ ಹೇಳಕ್ ಬರಲ್ಲ.
ಇಲ್ಲಿ ಎರಡು ಪೈಪೋಟಿ ಇದೆ ಇಲ್ಲಿ. ಎರಡು ಫೈಟ್ ಇದೆಯಾ ಸರ್? ಒನ್ ಸೈಡೆಡ್ ಇಲ್ಲ, ಒನ್ ಸೈಡೆಡ್ ಇಲ್ಲ, ತುಂಬಾ ಫೈಟ್ ಇದೆ. ತುಂಬಾ ಫೈಟ್ ಇದೆ. ತುಂಬಾ fight. ಬಟ್ ಸರ್ ಈಗ ಕುಮಾರಸ್ವಾಮಿ ಅವರು ಎಲ್ಲರಿಗೂ ಗೊತ್ತಿರೋರು. ಸೊ ಮಂಡ್ಯ ಜನ ನೀವು ಕುಮಾರಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡಿದ್ರಿ, ಈ ಹಿಂದೆನೂ ಮಾಡಿದ್ರಿ. ಈ ಸಲ ಒಂದು ಸ್ವಲ್ಪ ಏರುಪೇರು ಆಗಿದೆ. ಆದರೆ ಸ್ಟಾರ್ ಚಂದ್ರ ಅವರು ಫಸ್ಟ್ ಟೈಮು ಅಲ್ವಾ ಸರ್? ಸೊ ಅವ್ರು ಫಸ್ಟ್ ಟೈಮ್ ಆದರೂ ಫೈಟ್ ಕೊಡ್ತಾ ಇದ್ದಾರಾ? ಮೇಡಮ್ ಇವತ್ತು ಜನ ವ್ಯಕ್ತಿ ನೋಡ ಆಗ್ತಾ ಇಲ್ಲ, ಪಕ್ಷ ನೋಡ ಆಗ್ತಾರೆ. ಯಾಕೆಂದ್ರೆ ಇವತ್ತಿನ ಪಕ್ಷ ಏನೇನು ಮಾಡೋದೆ ಅಂತ ಜನಗಳಿಗೆ ಗೊತ್ತು. ಒಂದಕ್ಕೆ ಅವಕಾಶ ಕೊಟ್ಟಿವಿ, ಇನ್ನೊಂದಕ್ಕೆ ಅವಕಾಶ ಕೊಡುವ ಅಂದ್ಬಿಟ್ಟು ಪಕ್ಷ ಚೇಂಜ್ ಮಾಡೋರು ಮಾಡ್ಬೋದು, ಜನಗಳು ಹೇಳಕ್ ಬರಲ್ಲ. ಓಕೆ, ಅಂದರೆ ಅಸೆಂಬ್ಲಿ ಎಲೆಕ್ಷನಲ್ಲಿ ನೀವು ಇಲ್ಲಿ ಮದ್ದೂರು ಜನ ಕಾಂಗ್ರೆಸ್ಗೆ ಹಾಕಿದ್ರಿ, ಉದಯಗೌಡ್ರಿಗೆ ಹಾಕಿದ್ರಿ. ಸೊ ಈ ಸಲ ಏನಾದರೂ ಮತದಾರರು ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಏನಿಲ್ಲ ಮೇಡಮ್, ನೋಡಬೇಕು. ಎರಡು ಒಂದೇ ಸರ್ಕಾರ ಆಗಲಿ ಅನ್ನೋದು ಜನಗಳ ಅಭಿಪ್ರಾಯ ಇದೆ. ನೋಡ್ಬೇಕು ಯಾವ ರೀತಿ ಮಾಡ್ತಾರೆ. ಜನಗಳು ಮತದಾರರಿಗೆ ಬಿಟ್ಟದ್ದು ಗ್ಯಾರಂಟಿ ಹೇಳಕ್ ಬರಲ್ಲ. ಎರಡು ಪೈಪೋಟಿ ಅಂತ ಪಕ್ಕ ಇದೆ. ನೀವು ಗ್ಯಾರಂಟಿ ನ್ಯೂಸಲ್ಲಿ ಗ್ಯಾರಂಟಿನೇ ಹೇಳ್ಬೇಕು. ಗ್ಯಾರಂಟಿ ಆಗಲ್ಲ ಮೇಡಮ್, ಮಂಡ್ಯ ಜಿಲ್ಲೆಯಲ್ಲಿ ಹೇಳಕ್ ಆಗಲ್ಲ ಗ್ಯಾರಂಟಿ ಯಾವ್ದು. ಅದು ಬಿಡಿ, ಮಂಡ್ಯ ಜಿಲ್ಲೆಯಲ್ಲಿ ಗ್ಯಾರಂಟಿಯಾಗಿ ಏನು ಹೇಳಕ್ಕಾಗಲ್ಲ. ಯಾವಾಗ ಯಾರನ್ನ ನಿಲ್ಲಿಸ್ತಾರೋ, ಯಾವಾಗ ಯಾರನ್ನ ಬೆಳೆಸ್ತಾರೋ ಹೇಳಕ್ಕಾಗಲ್ಲ. ಬಟ್ ಕುಮಾರಸ್ವಾಮಿ ಅವ್ರ ಸ್ಪರ್ಧೆ ಏನಿದೆ ಅಲ್ಲ ಸರ್, ಅದು ಸ್ವಲ್ಪ ಆಶ್ಚರ್ಯ ಅನಿಸ್ತಾ ನಿಮಗೆ? ಹೌದು ಮೇಡಮ್, ಯಾಕೆಂದ್ರೆ ಒಬ್ರು ಈಗ ಆಲ್ರೆಡಿ MLA ಆಗಿದ್ದಂಥವ್ರು ಇವತ್ತು MP ಬಂದಿದ್ದಾರೆ ಅಂದ್ರೆ ಅದು ಜನಗಳಿಗೆ ಬೇರೆ ಒಂದು ಸೂಚನೆ ತೋರಿಸ್ತಾ ಇದೆ. ಹಾಗಾಗಿ ಏನಿಲ್ಲ, ಬೇರೆಯವ್ರು ಯಾರು ಇಲ್ವಾ ಮಂಡ್ಯ ಜಿಲ್ಲೆಯಲ್ಲಿ? JDS ಕಾರ್ಯಕರ್ತರು ಯಾರು ಇಲ್ವಾ? ಇದ್ದಾರೆ, ಅವ್ರಿಗಿಂತೂ ನಿಪುಣರಾಗಿರೋರು ಇದ್ದಾರೆ. ಅವ್ರಿಗೆ ಅವಕಾಶ ಕೊಡ್ಬೋದಿತ್ತೇನೋ ಅನಿಸ್ತದೆ ನಮಗೆ. ಓಕೆ, ಅಲ್ಲ ಸರ್, ಈಗ ಏನಂದ್ರೆ ಕಾವೇರಿ ಸಮಸ್ಯೆ ಜಾಸ್ತಿ ಆಗಿದೆ. ಸೊ ಕಾವೇರಿ ವಿಚಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಯಾವುದೇ ಒಂದು ಡಿಸಿಷನ್ ತಗೊಳ್ತಾ ಇಲ್ಲ, ಮತ್ತು ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಏನೂ ಆಗ್ತಾ ಇಲ್ಲ. ಒಂದು ವೇಳೆ ನಾನು ಗೆದ್ರೆ ಕೇಂದ್ರದಲ್ಲಿ ಸಚಿವನಾಗಿ ಒಬ್ಬ ಕೃಷಿ ಸಚಿವನಾದರೂ ಆಗ್ಬೋದು, ಎಲ್ಲ ಸಮಸ್ಯೆ ಬಗೆಹರಿಸ್ಬಿಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಮೇಡಮ್, ಯಾರು ಬಂದ್ರೂ ಏನು ಮಾಡೋಕ್ಕಾಗಲ್ಲ ಮಂಡ್ಯ ಜಿಲ್ಲೆನಲ್ಲಿ. ಯಾಕೆಂದರೆ ಅವ್ರ ತಂದೆಯವರು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು. ಅವತ್ತಿಂದು ಕಾವೇರಿ ಗಲಾಟೆ ಸಮಸ್ಯೆ ನಡೀತಲೇ ಇದೆ. ಅವತ್ತು ತೀರ್ಮಾನ ಆಗದ್ರೆ ಇವತ್ತೇನು ಒಬ್ಬ ಮಂತ್ರಿಯಾಗಿ ಏನು ಮಾಡೋಕ್ಕಾಗುತ್ತೆ ಮೇಡಮ್? ಹಾಗಾಗಿ ಏನಿದೆ ಅವ್ರ ರೂಲ್ಸ್ ಪ್ರಕಾರ ಮಾಡಲೇಬೇಕಾಯ್ತದೆ. ಹಾಗಾಗಿ ನೋಡ್ಬೇಕು ಮೇಡಮ್. ಹೇಳಿದ್ರಲ್ಲ ನೀವು, ನೀರಾವರಿ ಜಮೀನು ಏನು ಮಾಡೋದಿಲ್ಲ. ಅವ್ರು ಬಂದರೂ ಮಾಡಲ್ರು, ಇವ್ರು ಬಂದರೂ ಮಾಡಲ್ರು. ನಾವು ಆಟ ಓಡಿಸ್ತೀವಿ, ನಾವು ಸಂಪಾದನೆ ಮಾಡ್ತೀವಿ, ನಮ್ಮ ದುಡ್ಡು ಅವ್ರಿಗೆ ಕೊಡ್ತೀವಿ, ಅವ್ರು ನಮಗೆ ಕೊಡ್ತಿರೋದು. ಏನೂ ಮಾಡೋದಿಲ್ಲ, ಯಾವ ಸರ್ಕಾರ ಬಂದರೂ ಮಾಡೋದಿಲ್ಲ. ಅದು ಅವರೇ ತಿಳ್ಕೋಬೇಕು. ನಾನು ಏನು ಮಾಡ್ತಾ ಇದ್ದೀನಿ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇತ್ತಲ್ಲ, ಅವರು ಕೊಡ್ತಾರೆ, ಇವರು ಕೊಡ್ತಾರೆ, ಕೊಟ್ಟರು ಏನು? ಒಂದ್ ಕಡೆ ಕಾಂಗ್ರೆಸ್ ಗ್ಯಾರಂಟಿ, ಇನ್ನೊಂದ್ ಕಡೆ ಮೋದಿ ಗ್ಯಾರಂಟಿ. ಮೇಡಮ್, ಮೋದಿ ಗ್ಯಾರಂಟಿಲಿ 15 ಲಕ್ಷ ಬರ್ತೀನಿ ಅಂತ ಬರಲಿಲ್ಲ, ಗ್ಯಾರಂಟಿ ಬರಲಿಲ್ಲ. ಇವರು ಅಟ್ಲೀಸ್ಟ್ ಒಂದು 5-6 ಕಂಪ್ಲೀಟ್ ಮಾಡವ್ರೆ. ಜನಗಳಿಗೆ ಅದೊಂದು ಮನಸ್ಸಲ್ಲಿದೆ. ಸರ್, ದೇಶ ಕಾದು ದೇಶನ ಬಚಾವ್ ಮಾಡ್ತಾ ಇದಾರಲ್ಲ, ಅದಕ್ಕಿಂತ ಬೇಕಾ ಸರ್ ನಿಮ್ಗೆ? ಮೇಡಮ್, ದೇಶ ಕಾಯೋದಕ್ಕಿಂತ ಇಲ್ಲಿ ನಮ್ಮ ಕತೆಗಳು ಹೇಳಿ, ಇಲ್ಲಿ ಸ್ಥಳೀಕರ ಕತೆಗಳು ಹೇಳಿ. ದೇಶ ಫಸ್ಟ್, ಆಮೇಲೆ ಆಟೋ ಡ್ರೈವರ್. ಒಬ್ರು ನಮ್ಮಲ್ಲಿ ಗುರು ಅಂದ್ಬಿಟ್ಟು ಒಬ್ರು ಇದಾಗಿದ್ರು, ಯೋಧರು ಒಬ್ರು ಇದಾಗಿದ್ರು. ಅವ್ರು ಹೇಳ್ತಿದ್ರು, ಒಬ್ರು ಫ್ರೆಂಡ್ ಬಂದು ಏನು ಹೇಳ್ತಿದ್ರು ಗೊತ್ತಾ ಸರ್, ಸರ್ಕಾರದವ್ರು ನಮ್ಮ ಟಚ್ ಬರ್ದೇ ಇದ್ರೆ ನಾವೆಲ್ಲನೂ ಸಮ ಮಾಡ್ತೀವಿ, ಸರ್ಕಾರದವ್ರು ಬಂದು ನಮಗೆ ಏನೇ ಮಾಡೋಕೋದ್ರು ತಡೆ ಹಿಡಿತಾರೆ ಅಂತಾರೆ. ಏನು ಹೇಳ್ತೀರಾ ಈಗ ಅದಕ್ಕೆ? ಸೊ ನಿಮ್ಮ ಪ್ರಕಾರ ಇಲ್ಲಿ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಒಲವು ಜಾಸ್ತಿ ಇದೆ ಅಂತೀರಾ? ಜಾಸ್ತಿ ಇದೆ ಮೇಡಮ್. ಹೌದಾ? ಫೈಟ್ ಇದೆ ಅಂದಂಗೆ ಆಯ್ತು. ನೀವೇನು ಹೇಳ್ತೀರಾ ಸರ್? ನಾವೇ ಹೇಳೋದ್ಕಿಂತ ಕಾಂಗ್ರೆಸ್ ಬಂದರೆ ಅನುಕೂಲ ಅಂತ. ಯಾಕಂದರೆ ಇವಾಗ ಮಣಿಪುರದಲ್ಲಿ ನೋಡ್ಬೋದು, ಆ ಹೆಣ್ಮಗಳು ಬೆತ್ತಲೆ ಮಾಡಿ ನಡ್ತಂತ ಹೆಣ್ಮಗಳು ಕಷ್ಟ ಕೇಳಲಿಲ್ಲ. ಇವ್ ನಮ್ಮ ದೇಶ ಕಾಯ್ತಾನೆ ಅಂತ ಏನು ಪ್ರಯೋಜನ? ಯಾವ ನಂಬಿಕೆ ಮೇಲೆ ಒಂದು ಹೆಣ್ಮಗ್ಳನ್ನೇ ಒಂದು ಸಂರಕ್ಷಣೆ ಹೋಗಿ ಅವ್ರು ಕಷ್ಟ ಕೇಳ್ದಂತ ಈ ಪ್ರಧಾನಿ ನಮ್ಮ ದೇಶನ ಸಂರಕ್ಷಿಸ್ತಾನೆ ಅಂತ ಏನು ಗ್ಯಾರಂಟಿ? ಇವಾಗ ಎಲೆಕ್ಷನ್ ಬಾಂಡ್ ವಿಚಾರದಲ್ಲಿ ನೋಡ್ಬೋದು, ಇವ್ರ ಹಗರಣಗಳು ಎಲ್ಲ. ಇವಾಗ ನಾವು ಇವನು ಕಾಂಗ್ರೆಸ್ ಅಂತಲ್ಲ, ನಾವು ಯಾರು ಒಂದು ಜನಕ್ಕೆ ಒಳ್ಳೇದು ಮಾಡ್ತಾರೋ ಅವ್ರ ಪರವಾಗಿ ನಾವು ವೋಟ್ ಮಾಡ್ತೀವಿ. ಯಾಕಂದ್ರೆ ಇವಾಗ ಕುಮಾರಣ್ಣ ಅಂತ ನಾವು ಇದು ಮಾಡ್ತಾ ಇದ್ದೋ, ಇವ್ರು ಯಾವಾಗ ನೋಡಿದ್ರು ಬರೀ ಜಾತಿ ಸಂಘರ್ಷ, ಬರೀ ದೇಶ ಒಂದು ಅಶಾಂತಿನೇ ಒಂದು. ಇವಾಗ ನಾವು ಶಾಂತಿ ತೋಟ ಅಂತ ನಾವು ಹೇಳ್ತೀವಿ, ದೇಶದಲ್ಲಿ ಬರೀ ಅಶಾಂತಿ ಉಂಟು ಮಾಡ್ತಾರೆ. ನಮ್ಮಲ್ಲೇ ಇವಾಗ ಹಲಾಲ್ ಕಟ್ಟು, ಬಿಲಾ ಕಟ್ಟು, ಬರೀ ಈಗ ಹಲಾಲ್ ಕಟ್ಟಿಗೆಲ್ಲ ಕಟ್ ಮಾಡಾಯ್ತು, ಕಾಂಗ್ರೆಸ್ ಗೌರ್ಮೆಂಟ್ ಬಂತು, ಅದೆಲ್ಲ ಆಯ್ತು. ಬನ್ನಿ, ಅಲ್ಲೇ ಒಂದಿಷ್ಟು ಜನ ಆಟೋ ಡ್ರೈವರ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ನಮಸ್ಕಾರ ಸರ್, ಹೆಂಗಿದೆ ವ್ಯಾಪಾರ? ಏನು ವ್ಯಾಪಾರ ಮೇಡಮ್ ಅವರೇ, ಎಲೆಕ್ಷನ್ ಟೈಮು ಯಾವ ವ್ಯಾಪಾರನೂ ಇಲ್ಲ, ಏನೂ ಇಲ್ಲ ಮೇಡಮ್ ಅವರೇ. ಎಲೆಕ್ಷನ್ ಟೈಮು, ಎಲೆಕ್ಷನ್ ಟೈಮಲ್ಲಿ ಜಾಸ್ತಿ ವ್ಯಾಪಾರ ಏನಿಲ್ಲ. ನೋಡಿ ಅಲ್ಲಿ ಫ್ರೀ ಬಸ್ ತೋರ್ ಜನ ಹೆಂಗ್ ನಿಂತಿದೆ, ಇಲ್ಲಿ ಆಟೋ ನೋಡಿ ಸುತ್ತ ಹೆಂಗಿದೆ. ಫ್ರೀ ಬಸ್ ಕೊಡಬಾರ್ದ ನಿಮ್ ಪ್ರಕಾರ? ಕೊಡಬಾರ್ದು, ಆಟೋದವ್ರಿಗೆ ಏಟಾಯ್ತು. ನಿಮ್ ಮಿಸ್ಸಸ್ ಫ್ರೀ ಬಸ್ ಅಲ್ಲೇ ಓಡಾಡ್ತಾರೆ ಮೇಡಮ್ ಅವ್ರೆ. ನಮ್ದ ಕಿತ್ತಿ ಮಿಸ್ಸಸ್ ಕೊಟ್ಟವ್ರು, ನಮ್ಮ ಮಿಸ್ಸಸ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಡೈಲಿ ಬಸ್ಸಲ್ಲಿ ಓಡೋದಕ್ಕಾತ ಹೇಳಿ? ಬಡವ್ರಿಗಂತೂ ಇದಾಗಿಲ್ಲ ಫ್ರೀ ಬಸ್, ಶ್ರೀಮಂತರಿಗಾಗಿದೆ. ಹೆಂಗೆ ಸರ್? ಹೌದು ಮೇಡಮ್, ಬಡವರು ಶ್ರೀಮಂತರು ಎಲ್ಲ ಕೂಲಿ ಮಾಡೋರು ಡೈಲಿ ಕೂಲಿ ಮಾಡ್ತಾವ್ರ ಮನೇಲಿ.
ವಾರಕ್ಕೊಂದ್ಸರ 15 ದಿವ್ಸಕ್ಕೊಂದ್ಸರ ಆ ಎಡೆಯಲ್ಲಿ ನೋಡ್ಬಿಟ್ಟು ಅಪ್ಪ ಆ ಬಸ್ಸಲ್ಲಿ ಬೇಡ ಯಾವ್ದೋ ಸಿವಿಲ್ ಗಾಡಿಲಿ ಹೋಗಿ ಅಂತಾರೆ. ಅಂದ್ರೆ ನಿಮ್ ಪ್ರಕಾರ ಫ್ರೀ ಬಸ್ಸಲ್ಲಿ ಹೋಗ್ಬಾರ್ದು, ದುಡ್ಡು ಕೊಟ್ಟು ಆಟೋದಲ್ಲಿ ಹೋಗ್ಬೇಕು ಅಂತ ದುಡ್ಡು ಕೊಟ್ಟು ಆಟೋದಲ್ಲಿ ಹೋಗಿ ಅಂತ ಹೇಳಿಲ್ಲ ಮೇಡಮ್ ಅವರೇ. ಈಗ ನಮ್ಮ ಮಿಸ್ಸಸ್ ಹೋದ್ರು ಅಂತ ಹೇಳಿದ್ರಲ್ಲ ನೀವು. ಅಲ್ಲ ಉದಾಹರಣೆ ನೀವು ಉದಾಹರಣೆ ಕೊಟ್ಟು ನಾನು ಅತ್ತೆ ಉದಾಹರಣೆ ಕೊಟ್ಟು ಮಿಸ್ಸಸ್ ಅಂದ್ರಲ್ಲ, ಇದು ಶ್ರೀಮಂತರಿಗೆ ಮಾತ್ರ ಮಾಡಿರೋದು. ಅವ್ರು ಅದೇ ಮಾಡೋದ ಹುಡುಗ ಹುಡುಗಿಗೆ 30 ವರ್ಷ ಅಂತ ಒಳಪಟ್ಟ ಶಾಲಾ ಕಾಲೇಜ್ ಹುಡುಗರು ಮಾಡಿದ್ರೆ ತುಂಬಾ ವೆಲ್ಪ್ ಆಗೋದು. ಶಾಲಾ ಕಾಲೇಜ್ ಹುಡುಗ ಹುಡುಗಿ ಇಬ್ಬರಿಗೂ ಮಾಡ್ಬೇಕಾಯ್ತು, 50 ವರ್ಷ ಪಟ್ಟು ಮೇಲ್ಪಟ್ಟವ್ರು ಮಾಡ್ಬೇಕಾಯ್ತು, ಅದು ಉಪಯೋಗ ಆಗೋದು. ಇನ್ನೊಂದು ಅರ್ಧ ಗಂಟೆ ಮುಂದೆ ಬಂದ್ರೆ ನೋಡ್ಬೋದಾಯ್ತು ಜನ ಹೆಂಗೆ. ಹೆಣ್ಮಕ್ಳಿಗೆ 2000 ರೂಪಾಯಿ, ಹೆಣ್ಮಕ್ಳಿಗೆ 2000 ರೂಪಾಯಿ 75% ಬಂದಿದೆ, ಇನ್ನು 25% ಬರಲಿಲ್ಲ. 75 ಬಂದಿದೆ. ಯಾಕೆಂದ್ರೆ ಸೈಬರ್ ಅಂಗಡಿಯಲ್ಲಿ ವಿಚಾರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 75% ಆಗಿದೆ. ಸರಿ, ಈಗ ಎಲೆಕ್ಷನ್ ಟ್ರೆಂಡ್ ಹೆಂಗೈತೆ ಸರ್ ಇಲ್ಲಿ? ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ ಮೇಡಮ್ ಅವರೇ? ಇನ್ನೂ ಆಗಿಲ್ವಾ? ಇಲ್ಲಿ ಯಾವ ಸೌಂಡೇ ಇಲ್ಲ. ನಿಮ್ವರೆಗೆ ಇನ್ನೂ ತಲುಪಿಲ್ಲ ಅನ್ನಿ ಸೌಂಡ್ ಆಗಿ ಮೇಡಮ್ ಅವ್ರೆ, ಇನ್ನೂ ಅರ್ಚಾಡ್ಬೇಕು. ಇನ್ನು 10 ದಿವಸದೊಳಗಡೆ ಗೊತ್ತಾಗುತ್ತೆ. ಬಟ್ ಫೈಟ್ ಇದೆಯಾ ಸರ್? ಫೈಟ್ ಇದೆ. ಕುಮಾರಣ್ಣ ಗೆಲ್ತಾರೆ. ಸೊ ಮಗ ಅವನು ಗೆಲ್ತಾರೆ. ಓಕೆ. ಸೊ ಈಗ ರೈತರ ಸಮಸ್ಯೆ ಮಂಡ್ಯದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕೂಡ ಮಂಡ್ಯದಲ್ಲೇ. ಸೊ ಮಂಡ್ಯದಲ್ಲಿ ರೈತರ ಸಮಸ್ಯೆ ಇದೆ. ಆಮೇಲೆ ಮಂಡ್ಯದಲ್ಲಿ ರೈತರು ಹಸಿರು ಶಾಲು ತಿರುಗಿಸಿದ್ರಂದ್ರೆ ಇಡೀ ಕರ್ನಾಟಕ ನಡುಗುತ್ತೆ. ಅಷ್ಟರ ಮಟ್ಟಿಗೆ ರೈತರು ಮತ್ತು ರೈತರ ವಿಚಾರದಲ್ಲಿ ಗಟ್ಟಿ ನಿಲುವು ನಿಮ್ದೆಲ್ಲ. ಈಗ ಕುಮಾರಸ್ವಾಮಿ ಅವರು ಈಗ MLA ಅವರು MP ಆಗ್ಬಿಟ್ರೆ ರೈತರ ಸಮಸ್ಯೆ ಬಗೆಹರಿದ್ಬಿಡ್ತಾ? MP ಆದ್ರೆ ರೈತರ ಸಮಸ್ಯೆ ಬಗೆಹರಿಕ್ಕಿಂತ ಮೇಡಮ್ ಅವರೇ, ಇಲ್ಲಿ ತನಕ ರೈತರಿಗಂತ ಹೋರಾಡದಂತ ವ್ಯಕ್ತಿ ಕುಮಾರಣ್ಣ ಒಬ್ಬರೇ. ಉದಾಹರಣೆ ಮೇಕೆದಾಟು ಮಾಡ್ತೀವಿ ಅಂತ ಮೇಕೆದಾಟಿಂದ ಮೆರವಣಿಗೆ ಮಾಡ್ಕೊಂಬಂದ್ರು. ಮೇಕೆದಾಟು ನಾವು ಮಾಡೇ ಮಾಡ್ತೀವಿ, ನಮ್ಮ ಸರ್ಕಾರ ಬಂದ್ರಿ ಅಂತ. ಇವತ್ತು ನೀರಿಗೋಸ್ಕರ ಬರಗಾಲ ಹೊಡೆದಿದೆ ಮಂಡ್ಯ ಜಿಲ್ಲೆ. ಇದುವರೆಗೂ SM ಕೃಷ್ಣ ಇದ್ದಾಗಲೂ ಕಬ್ಬು ಒಣಗಿರ್ಲಿಲ್ಲ. ಇವಾಗ ಒಂದು ರೌಂಡ್ ಹಾಕ ಬನ್ನಿ, ಯಾವುದೇ ಊರಲ್ಲಿ ಕಬ್ಬು ಒಣಗಿ ಹೋಗಿದೆ. ಅಲ್ಲ ಸರ್, ಮಳೆ ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಕಾರಣನ? ಕೇಳಿ ಮೇಡಮ್, ಮೇಕೆದಾಟು ಮಾಡಿದ್ರೆ ಈಗ ಮೇಕೆದಾಟು ಮಾಡಕ್ಕಾಗಲ್ಲ. ಅಲ್ಲ, ಪಾದಯಾತ್ರೆ ಮಾಡ್ಬಿಟ್ಟು ನಮ್ಮ ಸರ್ಕಾರ ಬಂದಿದ್ದು 1 ವಾರದೊಳಗೆ ಮೇಕೆದಾಟು ಮಾಡ್ತೀವಿ ಅಂದಿದ್ರಲ್ಲ. ಹೌದು, ಅದಕ್ಕೆ ಮಾಡ್ತಾ ಇಲ್ಲವಲ್ಲ ಮೇಡಮ್ ಅವರೇ. ಗ್ಯಾರಂಟಿ ಅಂದ್ರಲ್ವಾ, 200 ಯೂನಿಟ್ ಕೊಡ್ತೀವಿ ಒಬ್ರಿಗೆ ಅಂತ ಅನೌನ್ಸ್ ಮಾಡಿದ್ರಲ್ವಾ. ಇವಾಗ ಎಷ್ಟು ಕೊಟ್ಟಿದ್ದಾರೆ ಹೇಳಿ? ಈಗ 1 ವರ್ಷದಲ್ಲಿ ಎಷ್ಟು ಬರ್ತಿತ್ತು? 60, 20, 25 ಯೂನಿಟ್. ಅದ್ರ ಮೇಲೆ 10 ಯೂನಿಟ್ ಕೊಟ್ಟವ್ರೆ. 200 ಯೂನಿಟ್ ಕೊಟ್ಟಿಲ್ಲ. ಸತ್ಯ ತಾನೆ? 5 kg ಅಕ್ಕಿ ಕೊಡ್ತಾ ಇರೋದು ಮೋದಿ ಕಡೆದು. ಇವ್ರು 5 kg ನಾವು 10 kg ಕೊಡ್ತೀವಿ ಅಂತ ಗ್ಯಾರಂಟಿ ಅಂದ್ರು, 10 kg ಕೊಟ್ಟಿಲ್ಲ. ದುಡ್ಡು ಕೊಡ್ತಾವ್ರಲ್ಲ ಮೇಡಮ್ ಕೊಡ್ತಾ ಮೇಡಮ್ 5 kg ದುಡ್ಡು ಕೊಡ್ತಾ ಇರೋದು. ನಾನು 10 kg ಕೊಡ್ತೀನಿ ಅಂದ್ರು. ಮೋದಿ ಬಿಟ್ಟಾಕಿ. ಅಲ್ಲ, ಇದು ಏನ್ ಗೊತ್ತಾ, ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ. 10 kg ಅಲ್ಲಿ 5 kg ದುಡ್ಡು ಕೊಟ್ಟು 5 kg ಕೊಡ್ತಾ ಇದ್ದಾರೆ. 5 kg 75% ಬರ್ತಿದೆ. ಇನ್ನು 25% ಜನ 75% ಜನರಿಗೆ ಬರ್ತಾಯ್ತಾ? ಇನ್ನು 25% ಅನ್ನ ಈ ಕಡೆ ಬರ್ರಿ, ಬನ್ನಿ. ಸರ್, ಇವರು ಗ್ಯಾರಂಟಿ ಬಸ್ ಕೊಡಬಾರ್ದಿತ್ತು ಅಂತ ಹೇಳಿದ್ರಲ್ವಾ? ಬಸ್ ಕೊಡಬಾರ್ದಿತ್ತು ಅಂತ ಹೇಳುವ ಮೇಡಮ್. ಬಸ್ ಕೊಟ್ಟಿರೋದ್ರಿಂದ ಯಾರಿಗ ಅನುಕೂಲ, ಯಾರ ಅನಾನುಕೂಲ ಅಂತ ಹೇಳ್ತೀವಿ ಕೇಳಿ. ಯಾರಿಗ ಅನುಕೂಲ, ಯಾರ ಅನಾನುಕೂಲ ಅಂತ. ಈಗ ಮನೆ ಹತ್ರ ಇವ್ರು ಹೇಳಿದ್ರು, ನಮ್ಮ ಮಿಸ್ಸಸ್ ಹೋಯ್ತಿದ್ರು, ಬಸ್ಸಿಗೆ ತೊಂದರೆ ಆಯಿತು, ಈಗ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡಬೇಕಿತ್ತು ಅಂತ. ಈಗ ಸುಮ್ಮನೆ ಮನೆ ಹತ್ರ ಇರ್ತಾರೆ ಇವ್ರ ತಾಯಿ, ಎದ್ದೊಳಕ್ಕಾಗಲ್ಲ. ಇವ್ರ ತಾಯಿ ಕೈಲಿ ಎದ್ದೊಳಕ್ಕಾಗಲ್ಲ. ಬಸ್ ಫ್ರೀ ಕೊಡಿರೋದ್ರಿಂದ ಎಲ್ಲ ದೇವಸ್ಥಾನ ಸುತ್ತವ್ರೆ. ಮೇಡಮ್ ತಾಯಿ ಬಸ್ ಸತ್ತವ್ರೆ ಅಂತ ಹೇಳಿದ್ರಲ್ಲ ಇವ್ರು. ಮುಖ್ಯ ಆದಳು ಆ ಜಂಜಡಲ್ಲಿ ಹೇಳಿ. ಉದಾಹರಣೆ ನೀವು ಅದೇ ಕಾರ ಬಿಟ್ಬಿಟ್ಟು ಬಸ್ ಸತ್ಯನ ಅಯ್ಯೋ ಈ ಎಡೆಯಲ್ಲಿ ಹೆಂಗತ್ಲಪ್ಪ ನಾನು ಅಂತೀರಾ ಇಲ್ವಾ? ಅಲ್ಲ ಸರ್, ಈಗ ಒಂದ್ ಮಾತು ಆಯ್ತು ಸರ್. ಈಗ ಅಲ್ಲ ಸರ್, 1 ನಿಮಿಷ ತಡ್ರಿ, ಕೇಳಿಸ್ಕೋಬೇಕು. ಬಸ್ ಹತ್ತಿದೆ, ಇನ್ನು ಬೇರೆ ಏನು ಕಾರಲ್ಲ? ಅಲ್ಲ, ನಾವಲ್ಲ ಸರ್. ಇವಾಗ ನಿಮ್ ತಾಯಿಯವರಾಯ್ತು, ನಿಮ್ ಮನೆಯವರಾಯ್ತು, ಬಸ್ ಹತ್ತಿದೆ, ಇನ್ನು ಬೇರೆ ಊರಿಗೆ ಹೋಗ್ಬೇಕಂದ್ರೆ ಬೇರೆ ಆಪ್ಷನ್ ಏನೈತೆ? ಮತ್ತೆ ಇನ್ನೇನು ಸರ್ ನೀವು? 1 ವರ್ಷದಿಂದ ಬಸ್ಸಲ್ಲಿ ಹೋಗ್ತಿದ್ರ ಇಲ್ವಾ? ಜೀವನ ಮಾಡ್ತಿದ್ರ ಇಲ್ವಾ? ಯಾರು ಸರ್? ಜನಗಳು ಎಲ್ಲರೂ ಮಾಡ್ತಾ ಇದ್ದಾರೆ. 90% ಲೇಡೀಸ್ ಬಸ್ಸಲ್ಲಿ ಇದ್ದಾರೆ ಅಲ್ವಾ? 90% ಇದ್ದಾರೆ ಬಸ್ಸಲ್ಲಿ. 10% ಗಂಡಸರು ದುಡ್ಡು ಕೊಟ್ಟು ತಗೊಳ್ಳೋರು ನಿಂತ್ಕೊಳ್ತಾವ್ರೆ. ದುಡ್ಡು ಇಲ್ದವರು ಸೀಟ್ ಮೇಲೆ ಕೂತವ್ರೆ. ಅಂದ್ರೆ ಹೆಣ್ಮಕ್ಳು ಕಂಡ್ರೆ ಅಷ್ಟು ಹೊಟ್ಟೆ ಉರಿ ನಿಮಗೆ? ಮೇಡಮ್, ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಇಲ್ಲ ತಡ್ರಿ. ಮೇಡಮ್, ಇವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ನಾವು. ಅಲ್ಲ ಸರ್, ನೋಡ್ರಿ, ಅದೆಲ್ಲ ಬೇಡ ಸರ್. ಬಸ್ ಇಲ್ಲ ಅಲ್ಲ, ಬಸ್ ಐತೆ. ಈಗ 90% ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡ್ತಾವ್ರೆ ಅಂತ ನಿಮ್ ಗಂಡಸರಿಗೆ ಇಷ್ಟೊಂದು ತ್ರಾಸ ಆಗ್ಬಿಟ್ಟದ.
ಸಂಸಾರ ಹಾಳಾಗಿದೆಯಲ್ಲ, ಏನ್ ಸಂಸಾರ ಹಾಳಾಗಿದೆ? ನೀವು ಬೆಳಗ್ಗೆ ಎದ್ದು ತಿರುಗ್ತಾರೆ, ಲೇಡೀಸು ಗಂಡಸ್ರೇ ಮಾಡ್ತಾರೆ, ಹೊಟ್ಟೆಗೆ ಇಟ್ಟಿಲ್ಲ. ತಿರ್ಗ್ಲಿ ಬಿಡಿ, ಇಷ್ಟ ದಿನ ನೀವು ತಿರುಗಿದ್ರೆ ಹೆಣ್ಮಕ್ಳು ತಿರ್ಗ್ಲಿ ಈಗ. ಏನಿಲ್ಲ, ಪಾತ್ರೆ ಚೊಂಬ್ರ ನಾವೇ ಬೆಳಗ್ಗೆ ಆಗೋದೆ. ಏನ್ ಬೆಳಗ್ಗೆ ತಪ್ಪೇನು ಬೆಳಗ್ಗೆ ಬಟ್ಟೆ ನಾವು ಹೋಗಿದ್ದೇವಲ್ಲ, ಒಟ್ಟಿನಲ್ಲಿ ಸರ್ಕಾರ ಬಂದೆ ಗಂಡಸ್ರ ಕೈಲಿ ಬಟ್ಟೆ ಒಗಿಸು, ಪಾತ್ರೆ ತೊಳೆದು ಅಲ್ಲ ಏನ್ ತಪ್ಪು? ಅಲ್ಲ ಗಂಡಸರು ಪಾತ್ರೆ ತೊಳೆದು ಬಟ್ಟೆ ಅಲ್ಲ ಸರ್, ಏನ್ ಸರ್ ಆಯ್ತು ತಡ್ರಿ ಸರ್. ಅಲ್ಲ ಸರ್, ಏನ್ ಹೆಣ್ಮಕ್ಳು ಅಷ್ಟೇ ಪಾತ್ರೆ ಬಳಬೇಕಾ? ಏನ್ ಗಂಡ್ಮಕ್ಳು ಮಾಡಿದ್ರೆ ಏನಾಗುತ್ತೆ? ಏನ್ ಸಂಸ್ಕೃತಿ ಸರ್? ಯಾವ ಸಂಸ್ಕೃತಿ ಸರ್? ಎಲ್ಲರೂ ಎಲ್ಲ ಮಾಡ್ಬೇಕು. ಸಂಸ್ಕೃತಿ ವಿಚಾರ ಮಾತಾಡ್ತಾರೆ ಅಂದ್ರೆ ಇವರು ಏನ್ ಹೇಳಿದ್ರು, ಅಕ್ಕಿ ವಿಚಾರ ಮಾತಾಡಿದ್ರು, ಮೋದಿ ಕೊಡ್ತಾರೋ ಅಕ್ಕಿನೇ ಅಂತ. ಇವತ್ತು 29 ರೂಪಾಯಿ ಕೆಜಿ ಅಕ್ಕಿನ ಟೆಂಪೋದಲ್ಲಿ ಕುಂತ್ಕೊಂಡ್ ಮಾರ್ತಾವ್ರಲ್ಲ, ಅದೇ ಅಕ್ಕಿನ ಸೊಸೆ ಇವ್ರು ಸರ್ಕಾರಕ್ಕೆ ಯಾಕೆ ಕೊಟ್ಟಿಲ್ಲ? ಅವರು ಯಾಕೆ ಕೊಟ್ಟಿಲ್ಲ? 35 ರೂಪಾಯಿ ಕೊಡ್ತೀನಿ ಸಿದ್ದರಾಮಯ್ಯನವರು ಅಂದ್ರು. 35 ರೂಪಾಯಿ ಹೆಚ್ಚು, 29 ರೂಪಾಯಿ ಹೆಚ್ಚು. ಇವೆಲ್ಲ ಓಟ್ಗೆ ಗಿಮಿಕ್ ತಾನೆ, ಇವೆಲ್ಲ ಓಟ್ ಗಿಮಿಕ್ ಮಾಡ್ತಾರ ಮೇಡಮ್ ಇವರು. ಇವ್ರು ಹೇಳ್ತಾವ್ರೆ ಹೆಣ್ಮಕ್ಳು ಓಡಾಡೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಕೆಲಸ ಮಾಡ್ಕೋಬೇಕು. ಸರಿ ಸರಿ, ಈಗ ಆಯ್ತು. ಮಿನಿಮಮ್ ಚಾರ್ಜ್ ಯಾವ ಆಟ ಓಡಿಸ್ತಾನೆ, ಮಿನಿಮಮ್ ಚಾರ್ಜ್ ಯಾರು ಓಡಿಸಲ್ಲ, 10 ರೂಪಾಯಿ ಜಾಸ್ತಿ ಹೇಳ್ತಾರೆ. ಅಲ್ಲ ನಾವು ಕರ್ನಾಟಕ ತಾನೆ, ಅವ್ನು ಕರ್ನಾಟಕ ಇಲ್ಲ, ನಾನು ಕರ್ನಾಟಕ ಇಲ್ಲ. ಯಾವ ಸರ್ಕಾರ ಸರಿ ಇಲ್ಲ ಅಂತ ನಾವ್ ಹೇಳ್ತಾ ಇರೋದು. ಇವೆಲ್ಲ ಯಾರು ಸರ್ಕಾರ ಸರಿ ಇಲ್ಲ. ಈಗ ಉದಾಹರಣೆ 1,000 ಕೊಟ್ರೆ ನೀವು 2,000 ಕೊಡ್ತೀರಿ. ಈ ಗ್ಯಾರಂಟಿ ಮಾಡಬಾರ್ದಾಗಿತ್ತು. ಯಾಕೆ ಬೆಲೆ ಏನ್ ಸಿಕ್ತು? ಅಂದ್ರೆ ಆಯ್ತು. ಅಲ್ಲ ಅಲ್ಲ ಅಲ್ಲ, ಒಂದ್ ನಿಮಿಷ. ಗ್ಯಾರಂಟಿ ಒಂದ್ ನಿಮಿಷ ತಡ್ರಿ ಸರ್, ಒಂದ್ ನಿಮಿಷ ಅದೇ ಮಂಡ್ಯ ಜಿಲ್ಲೆಯಲ್ಲಿ ಮೇಡಮ್ ಆಯ್ತು ಸರ್. ಸರ್ ಒಂದ್ ನಿಮಿಷ ತಡ್ರಿ ಸರ್. ಏನ್ ನಿಮ್ಮ ಹೆಸರು? ನಮ್ಮದು ಶಿವಮಾಧವ್ ಅಂತ. ಶಿವಮಾಧವ್ರೆ, ನಿಮ್ ಮಿಸ್ಸಸ್ಗೆ 2,000 ಬರ್ತಾ ಇಲ್ವಾ? ಯಾವ್ದಕ್ಕೆ ಇದು? ಒಂದ್ ನಿಮಿಷ ತಡ್ರಿ 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 ಒಂದ್ ನಿಮಿಷ ತಡ್ರಿ ತಡ್ರಿ. ನೀವು ನಿಲ್ಲಿಸ್ತೀರಾ? ನಿಲ್ಲಿಸ್ತೀರಾ? ಬರ್ತಾ ಇತ್ತಾ? ಬರ್ತಾ ಇದೆಯಾ? ಬರ್ತಾ 2,000 ಕೊಡಿ ಅಂತ ಕೇಳಿದ್ವಾ ಅಂತಾರೆ. ಫ್ರೀ ಬಸ್ಗೆ ಹೋಗ್ತೀರಾ? ಹೌದಾ? ಮೊದಲೇ ಸ್ಟೂಡೆಂಟ್ಗೆ ಫ್ರೀ ಇತ್ತಲ್ವಾ ಹೆಣ್ಮಕ್ಳಿಗೆ? ಇಲ್ಲ, ಪಾಸು. ಪಾಸಾ? ಅಲ್ಲ ಫ್ರೀ ಇತ್ತಲ್ಲ ಹೆಣ್ಮಕ್ಳಿಗೆ, ಫ್ರೀ ಬಸ್ ಪಾಸ್ ಇತ್ತಲ್ಲ? ಇಲ್ಲ. ಇಲ್ವಾ? ಸೊ ಮತ್ತೆ ಎಲೆಕ್ಷನ್ ಬಂದಿದೆ. ಸೊ ಈ ಸರಿ ಫಸ್ಟ್ ಟೈಮ್ ವೋಟರ್ಸಾ? ಫಸ್ಟ್ ಟೈಮ್ ವೋಟರ್ಸ್. ಸೊ ಏನು ಅನ್ಸುತ್ತೆ, ಯಾರು ಬರಬೇಕು ಅಂತ ಅನ್ಸುತ್ತೆ? ಯಾರಾದರೂ ಒಳ್ಳೆ ಕ್ಯಾಂಡಿಡೇಟ್ ಬರಲಿ. ಈಗ ಕುಮಾರಸ್ವಾಮಿ ಅವ್ರು ಗೊತ್ತಾ ನಿಮಗೆ? ಸ್ಟಾರ್ ಚಂದ್ರು ಗೊತ್ತಾ? ಗೊತ್ತಾ? ಸೊ ಕಾಂಗ್ರೆಸ್ BJP ಅಂದರೆ ಕಾಂಗ್ರೆಸ್ಸು ಕ್ಯಾಂಡಿಡೇಟ್ ಇದ್ದಾರೆ, BJP JDS ಕಂಬೈಂಡ್ ಆಗಿ ಒಬ್ಬರು ಕ್ಯಾಂಡಿಡೇಟ್ ಕುಮಾರಸ್ವಾಮಿ. ಸೊ ಯಾರು ಬರ್ಬೇಕು ಅನ್ಸುತ್ತೆ ನಿಮಗೆ? ಕುಮಾರಸ್ವಾಮಿ ಬರಬೇಕು. ಕುಮಾರಸ್ವಾಮಿ ಅವ್ರು ಬರಬೇಕು. ಓಕೆ, ನಿಮಗೆ? ಕುಮಾರಸ್ವಾಮಿ. ಯಾಕೆ ಬರ್ಬೇಕು ಕುಮಾರಸ್ವಾಮಿ ಅವರು? ಕುಮಾರಸ್ವಾಮಿ ಅವರು ಬಂದರೆ ಮಂಡ್ಯಗೆಲ್ಲ ಒಳ್ಳೇದು ಮಾಡ್ತಾರೆ. ಅವರು ರೈತರ ಕಡೆಯಿಂದ ಬಂದಿದ್ದಾರೆ, ಅದಕ್ಕೆ. ಹೌದಾ? ಗುಡ್. ಹೆಣ್ಮಕ್ಳಿಗೆ ಕಾಂಗ್ರೆಸ್ ಗವರ್ಮೆಂಟ್ ಬಂದಮೇಲೆ ಒಂದು ಸ್ವಲ್ಪ ಹೆಲ್ಪ್ ಆಗಿದೆಯಾ? ಹೆಲ್ಪ್ ಆಗಿದೆ. ಸೊ ಮೋದಿ ಗ್ಯಾರಂಟಿ ಮತ್ತು ಕಾಂಗ್ರೆಸ್ ಗ್ಯಾರಂಟಿ, ಯಾವ ಗ್ಯಾರಂಟಿ ಬೆಸ್ಟ್ ಅನ್ಸುತ್ತೆ ನಿಮಗೆ? ಯಾವ್ದು ಬಂದ್ರು ಓಕೆ. ಇರ್ಲಿ, ಹೇಳಿ ಹೇಳಿ ಮೇಡಮ್ ಅವರೇ. ಯಾವ್ದು ಬಂದ್ರು ಓಕೆ. ಈಗ ಮೋದಿದೇ ನಡೀತಾ ಇದೆ, ಮೋದಿದೇ ಬರ್ಬೋದು. ಓಕೆ, ಮೋದಿ ಅವರಿಂದ ನಿಮ್ಗೆ ಏನು ಗ್ಯಾರಂಟಿ ಸಿಕ್ಕಿದೆ ಮೇಡಮ್? ಎಲ್ಲ ಸೌಲಭ್ಯನೂ ಸಿಕ್ಕಿದೆ. ಅಲ್ಲ, ಲೇಡೀಸ್ಗೆ ಈಗ ಫ್ರೀ ಬಸ್ ಕೊಟ್ಟಿರೋದು ಇದು ಕಾಂಗ್ರೆಸ್ ಗ್ಯಾರಂಟಿ. ಕಾಂಗ್ರೆಸ್ಗೆ ಯಾರು ಕೊಟ್ಟಿದ್ದಾರೆ ನಿಮಗೆ? ಏನು ಸಿದ್ದರಾಮಯ್ಯ ಸರ್. ಸಿದ್ದರಾಮಯ್ಯ. ಮೋದಿ ಅವ್ರು ಏನು ಕೊಟ್ಟವ್ರೆ? ಮೋದಿ ಅವರು ಫ್ರೀ ಗ್ಯಾಸ್. ಫ್ರೀ ಗ್ಯಾಸ್ ಕೊಟ್ಟವ್ರಾ? ಎಲ್ಲಿ ಕೊಟ್ಟವ್ರೆ ಫ್ರೀ ಗ್ಯಾಸು? ಆಗಲೇ ಕೊಟ್ಟಿದ್ರಲ್ಲ ಮೇಡಮ್ ಅವರೇ, ಇನ್ನೇನೋ 2 ವರ್ಷ ಮುಂದೆ. ಈಗ ನಿಮ್ಮ ಮನೇಲಿ ಗ್ಯಾಸ್ ಇದೆಯಾ? ಎಷ್ಟು ಕೊಡ್ತೀರಾ ಗ್ಯಾಸ್ಗೆ? ಯಾವ್ದಕ್ಕೆ? ಗ್ಯಾಸ್ಗೆ ಏನು ಮಾಮೂಲಿ 1,000 ರೂಪಾಯಿ ತುಂಬಿಸೋದಕ್ಕೆ. 1,000 ರೂಪಾಯಿ ಕೊಟ್ಬಿಟ್ಟು ಫ್ರೀ ಗ್ಯಾಸ್ ಅಂತೀರಲ್ಲ ನೀವು? ಹಾಂ, ಓ ಏನೋ ಹೋಗಿ ಮೇಡಮ್ ಅವರೇ. ಸರಿ, ಈಗ ಲಾಸ್ಟ್ ಟೈಮ್ ಯಾರು ಕೊಟ್ಟು ಹಾಕಿದ್ರಿ? ಓ ಯಾರಿಗೇನು ಗ್ಯಾಪ್ನ ಇಲ್ಲ ಮೇಡಮ್ ಅವರೇ. ಈಗ ಯಾರಿಗೆ ಹಾಕ್ತೀರಾ? ಯಾವ್ದು ನಮ್ಮ ಮನ್ಸು ಬರುತ್ತೆ ಅದಕ್ಕೆ ಹಾಕೋದು. ಯಾರಿಂದ ನಿಮ್ಗೆ ಒಳ್ಳೇದಾಗಿದೆ ಅನ್ಸುತ್ತೆ ಮೇಡಮ್? ಕಾಂಗ್ರೆಸ್ ಮತ್ತು BJP ಯಾವ್ದ್ರಿಂದ ನಿಮ್ಗೆ ಒಳ್ಳೇದಾಗಿದೆ? ಯಾವುದು ಅಂತ ಹೇಳ್ಮ, ಯಾರಿಗೆ ಹೇಳ್ಮ ಮೇಡಮ್ ಅವರೇ? ಹಾಂ, ಭಯನಾ? ಭಯ ಅಂತೆ ಪಾಪ. ಬನ್ನಿ.
ಪಾಪ ಇವ್ರನ್ನೆಲ್ಲ ಬಸ್ ಖಾಲಿ ಇಲ್ಲ ಅಂತ ಕಳಿಸ್ತಿದ್ರೇನ? ನೋಡ್ರಿ ನೀವು ಕನ್ನಡ ನೋಡ್ರಿ ಎಷ್ಟೈತೆ ಚೆನ್ನಾಗೈತೆ. ಅಲ್ರಿ ಸರ್, ಇದು ಗ್ಯಾರಂಟಿ ಬರೋದಕ್ಕಿಂತ ಮುಂಚೆ ಫ್ರೀ ಇತ್ತೇನ್ರಿ? ಫ್ರೀ ಇರ್ಲಿಲ್ಲ ಮೇಡಮ್. ಬ್ರಷ್ ಇತ್ತಾ? ಇರ್ಲಿಲ್ಲ ಎಷ್ಟೊಂದು ರಶ್ ಆಗ್ತಿರ್ಲಿಲ್ಲ. ಫ್ರೀ ಕೊಟ್ಟ ಮೇಲೆ ರಶ್ ಆಯ್ತು ಗಾಡಿ. ಒಳ್ಳೇದ ಕೆಟ್ಟದ್ರಿ? ನಮ್ಗೆ ಒಳ್ಳೇದ ಮೇಡಮ್ ಅವ್ರ, ಇದೇನ್ ಕೆಟ್ಟದಿಲ್ಲ. ನಮ್ಗೇನು ಅದೇನ ಜಾಸ್ತಿ ಬರ್ತದೆ. ಸರಿ, ಹೆಣ್ಮಕ್ಳು ಕೇಳೋಣ, ಏನ್ರಿ ಮೇಡಮ್ ಫ್ರೀ ಬಸ್ ಬಂದಿರೋದು ಒಳ್ಳೇದ ಹೆಂಗೆ ಅಂತ? ನೀವೆಲ್ಲ ಫ್ರೀಯಾಗಿ ಓಡಾಡ್ತಿರ್ತಾನೆ? ಅಲ್ಲ, ಒಳ್ಳೇದಾಯ್ತಾ ಈ ಗ್ಯಾರಂಟಿ? ಗ್ಯಾರಂಟಿ ಒಳ್ಳೇದಾಯ್ತು ಅನ್ನೋದಕ್ಕಿಂತ ಇದನ್ನ ನಮ್ಗಿನ್ನ ಎಜುಕೇಶನ್ ಇರೋರು ಕೊಟ್ಟಿದ್ರೆ ಹಂಗಂತ ನೀವು ಫ್ರೀಯಾಗಿ ಓಡಾಡ್ತಿಲ್ವೇ? ಅದು ಈಗ ತಡಿ ಫ್ರೀಯಾಗಿ ಇದು ಹೇಳ್ತಿದ್ರಿ ಅಂತ ನನಗೂ ಗೊತ್ತು, ಈ ಪ್ರಶ್ನೆ ಕೇಳ್ತೀರಾ ಅಂತ. ಆದ್ರೆ ಏನಪ್ಪಾ ಅಂದ್ರೆ ಇದೆಲ್ಲ ಯೂಸ್ ಮಾಡ್ಕೊಳ್ಳೇಬೇಕು. ಕರೆಕ್ಟ್. ಈಗ ಮೇಡಮ್ ನಮ್ಗಿಂತ ಫಸ್ಟ್ ಸಿಲಿಂಡರ್ ಕಮ್ಮಿ ಮಾಡ್ಬಿಟ್ಟಿದ್ರೆ ಈ ಮತ್ತೆ ಓದು ಹುಡುಗರುಗಳಿಗೆ ಈ ಇದು ಸ್ಕಾಲರ್ಶಿಪ್ ಎಲ್ಲ ಸ್ಟಾಪ್ ಆದ್ವಲ್ಲ, ಏನ್ ಮಾಡೋದು ಈಗ ಪಾಪ ಅವ್ರಗಳಿಗೆ. ಅಲ್ಲ ಮೇಡಮ್, ನಿಮ್ಗೆ ಏನ್ ಅನ್ಸುತ್ತೆ, ಕಾಂಗ್ರೆಸ್ ಗ್ಯಾರಂಟಿ ಬೆಸ್ಟಾ ಮೋದಿ ಗ್ಯಾರಂಟಿ ಬೆಸ್ಟಾ? ಯಾರು ಕರೆಕ್ಟ್ ಆಗಿರ್ತಾರೆ ಅವ್ರು ಬೆಸ್ಟ್. ಈಗ ಯಾರು ಭೂಮಿ ಮೇಲೆ ಯಾರು ಕರೆಕ್ಟ್ ಅಂತ ಹೇಳಕ್ಕೆ ಚಾನ್ಸ್ ಅಲ್ಲ ಬಿಡಿ, ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲರೂ ಯಾರೇನು ಪರ್ಫೆಕ್ಟ್ ಆಗಿ ಯಾರ ಹುದ್ದೆ ಮೇಲೆ ಇರ್ಲಿ, ಜನಗಳಿಗೆ 4 ಜನಕ್ಕೆ ಉಪಯೋಗ ಆಗಬೇಕು, ಅವ್ರು ನೆನ್ಸ್ಕೋಬೇಕು. ಅಲ್ಲ ಮೇಡಮ್, ಈಗ ಕಾಂಗ್ರೆಸ್ ಇಂದ ಏನ್ ಸಿಕ್ಕಿದೆ ಮೇಡಮ್ ನಿಮ್ಗೆ? ಅಂದ್ರೆ ಏನ್ ಸಿಕ್ಕಿದೆ ಅಂತಂದ್ರೆ ಗ್ಯಾರಂಟಿ ಪಕ್ಕ ಪ್ಯೂರ್ ಆಗಿ ಪ್ರತಿಯೊಬ್ಬ ಮನುಷ್ಯನ್ಗೂ ಕರೆಂಟ್ ಬಿಲ್ ಸಿಕ್ಕಿದೆ, ಮತ್ತೆ ಫ್ರೀ ಸಿಕ್ಕಿದೆ. ಇಷ್ಟು ಬಿಟ್ರೆ ಇನ್ಯಾವುದು ಸಿಕ್ಕಿಲ್ಲ. ಮೋದಿ ಅವರಿಂದ ಏನ್ ಸಿಕ್ಕೈತೆ ಅದು ನಾನು ಹೇಳಕ್ ಆಗಲ್ಲ. ನಮ್ಗಿಂದ ಏನು ಅಂತಂದ್ರೆ ಹೊರಗಡೆಯವ್ರಿಗೆ ಗೊತ್ತು, ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಮತ್ತೆ ಎಲೆಕ್ಷನ್ ಬಂದೈತಲ್ಲ ಮೇಡಮ್, ಹೆಂಗೆ ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ ಓಟು? ಯಾರಿಗಾರ ಹಾಕೋದಾಯ್ತು. ನಮ್ಮಲ್ಲಿ ಸೀಕ್ರೆಟ್ ಅಂದ್ರೆ ಸೀಕ್ರೆಟ್ ಅಲ್ಲ ಆಯ್ತು ಸೀಕ್ರೆಟ್ ಅದು. ಈಗ ಯಾರು ನಿಂತವ್ರೆ ಗೊತ್ತಾ ನಿಮ್ಗೆ ಎಲೆಕ್ಷನ್ಗೆ? ಗೊತ್ತಿಲ್ವಾ? ಕುಮಾರಸ್ವಾಮಿ ಅವ್ರು ನಿಂತವ್ರೆ. ಹೌದಾ? ನಿಮ್ ಪ್ರಕಾರ ನಾವು ಯಾರು ಓಟ್ ಹಾಕ್ಬೇಕು? ಅಯ್ಯೋ, ನನ್ ಕೇಳಿ ಓಟ್ ಹಾಕ್ಬಾರ್ದು, ನಿಮ್ ಮನ್ಸಿಂದ ನೀವು ಓಟ್ ಹಾಕ್ಬೇಕು. ನಮ್ಮ ಹಸ್ಬೆಂಡ್ ಅವ್ರಿಗೆ ಗೊತ್ತಾಗಲ್ಲ ನಮ್ದು ಸೀಕ್ರೆಟ್. ಹೌದಾ? ಸೂಪರ್. ಅಂದ್ರೆ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಕ್ಯಾಂಡಿಡೇಟ್ಸ್ ಆದ್ರೂ ಗೊತ್ತಿದಾರ ಗೊತ್ತಿಲ್ವಾ ಅಂತ. ಕುಮಾರಸ್ವಾಮಿ ಅವರು ಮತ್ತೆ ಸ್ಟಾರ್ ಚಂದ್ರು ಗೊತ್ತಾ? ಗೊತ್ತು ಬಿಡಿ. ಸ್ಟಾರ್ ಚಂದ್ರು ಗೊತ್ತಾ ನಿಮ್ಗೆ? ಇವ್ರಿಗೆ ಗೊತ್ತಿಲ್ಲ, ನಿಮ್ಗೆ ಅಷ್ಟೇ ಗೊತ್ತು ಅಲ್ವಾ? ಸ್ಟಾರ್ ಚಂದ್ರ ಅವ್ರು ಕಾಂಗ್ರೆಸ್ ಇಂದ ನಿಂತಿದ್ದಾರೆ, ಕುಮಾರಸ್ವಾಮಿ ಅವರು ಬಿಜೆಪಿ JDS ಇಂದ ನಿಂತವ್ರೆ. ಸೊ ನಿಮ್ಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಅದನ್ನ ಭಗವಂತನ ಕೇಳ್ಕೊತೀವಿ ನಾವು, ಸೀಕ್ರೆಟ್ ಆಗಿ ಹೇಳಲ್ಲ. ಭಗವಂತನ ಕೇಳಿ ಓಟ್ ಹಾಕ್ತಾರಂತೆ. ಪರ್ಫೆಕ್ಟ್ ಆಗಿರೋರು ಅವ್ರು ಗೆಲ್ಲಿ ಅಂತ ಕೇಳ್ತಾರೆ. ಚೆನ್ನಾಗಿದೆ. ಮತ್ತೆ ಎಲೆಕ್ಷನ್ ಮೇಡಮ್ ಮತ್ತೆ ಬಂದಿದೆ. ಹಾ, ಏನ್ ಅನ್ಸುತ್ತೆ, ಫೈಟ್ ಇದೆಯಾ ಇಲ್ಲಿ? ಹಾ, ತುಂಬಾ ಫೈಟ್ ಇದೆ. ಜಿದ್ದಿ ಇದೆಯಾ? ಒನ್ ಸೈಡೆಡ್ ಆಗಲ್ವಾ? ಇಲ್ಲ, ಕಷ್ಟ ಇದೆ, ಟಫ್ ಫೈಟ್ ಇದೆಯಾ? ಓಕೆ, ನೀವೇನ್ ಮಾಡ್ಕೊಂಡಿದ್ದೀರಾ ಮೇಡಮ್? ಹೌಸ್ ವೈಫ್. ಓಕೆ. ಸೊ ಕುಮಾರಸ್ವಾಮಿ ಅವರು ಮತ್ತು ಸ್ಟಾರ್ ಚಂದ್ರ ಅವರು ನಿಂತಿದ್ದಾರೆ. ಕುಮಾರಸ್ವಾಮಿ ಅವರು ಈಗ MLA ಆದರೂ ಈಗ MP ಕಂಟೆಸ್ಟ್ ಮಾಡಿದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ ಮೇಡಮ್, ಕಾಂಗ್ರೆಸ್ ಗ್ಯಾರಂಟಿ ಮೋದಿ ಗ್ಯಾರಂಟಿ, ಎರಡು ಗ್ಯಾರಂಟಿಯಲ್ಲಿ ಯಾವ ಗ್ಯಾರಂಟಿ ನಿಮ್ಮನ್ನು ತಲುಪ್ತಾ ಇದೆ? ಗ್ಯಾರಂಟಿಗಳು ಕೈ ಹಿಡಿಬಹುದೇನೋ ಕಾಂಗ್ರೆಸ್ಸನ್ನ. ಮತ್ತು ಕುಮಾರಸ್ವಾಮಿ ಅವರು ಏಕಾಏಕಿ ಬಂದು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದರೆ ಬಹುಶಃ ಗೆಲ್ತಿದ್ರೇನೋ. ಮೈತ್ರಿ ಮಾಡಿಕೊಂಡು ಬಂದಿರೋದು ಮಂಡ್ಯ ಜನಕ್ಕೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ನೋಡ್ಬೋದು, ಟಫ್ ಫೈಟ್ ಆಗ್ಬೋದೇನೋ. ಓಕೆ, ಗುಡ್ ಮೇಡಮ್, ಥ್ಯಾಂಕ್ ಯು. ಏನು ಹೆಸರು? ಮಂಗ್ಲ. ಓಕೆ, ಮಂಗ್ಲ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಗ್ಯಾರಂಟಿ 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 ನ್ಯೂಸ್. ಎಸ್, ಗ್ಯಾರಂಟಿ ನ್ಯೂಸ್ ಇವತ್ತು ಮದ್ದೂರಿನಲ್ಲಿದೆ. ತಮ್ಗೆ ಗೊತ್ತಿದೆ ಫ್ರೆಂಡ್ಸ್. ಸೊ ಮದ್ದೂರಿನ ಸೋಮನಹಳ್ಳಿಯ ITI ಕಾಲೇಜ್ನ ಸ್ಟೂಡೆಂಟ್ಸ್ ನಮ್ಮ ಜೊತೆಗೆ ಇದ್ದಾರೆ. ಫಸ್ಟ್ ಟೈಮ್ ವೋಟರ್ಸು ಇದ್ದಾರೆ ಮತ್ತು ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ಗೂ ಕೂಡ ವೋಟ್ ಮಾಡಿದಂತಹ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇಂದಿನ ಯುವಕರು ನಾಳಿನ ದೇಶ ಕಟ್ಟುವ ಪ್ರಜೆಗಳು. ಸೊ ಹೀಗಾಗಿ ನಮ್ಮ ಯೂತ್ಸ್ ಏನು ಹೇಳ್ತಾರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ. ಏನಪ್ಪ ಹೆಸರು? ನಿತಿನ್ ಗೌಡ DS. ನಿತಿನ್ ಗೌಡ ಇದು ಫಸ್ಟ್ ಟೈಮ್ ವೋಟ್? ಲಾಸ್ಟ್ ಟೈಮ್ ಹಾಕಿದೆ. ಲಾಸ್ಟ್ ಟೈಮ್ ಹಾಕಿದ್ದ? ಯಾರಿಗೆ ಹಾಕಿದ್ದೆ? ಗೆದ್ದವ್ರು ಬಿಡಿ, ಹಾಕಿರೋರು ಉದಯ್ ಗೌಡ್ರಿಗೆ ಹಾಕಿದ್ದಾರೆ. ಆಲ್ ರೈಟ್, ಹೆಂಗಿದೆ ಈ ಸರಿ ಲೋಕಸಭೆ ಚುನಾವಣೆ? ಈ ಸಲ 2 ಸ್ಟ್ರಾಂಗ್ ಇದೆ. ನೋಡೋಣ, ನಮ್ಮ ಕುಮಾರಣ್ಣಂಗೆ ಹಾಕೋದು ಈ ಸಲ. ಕುಮಾರಣ್ಣಂಗೆ ಹಾಕ್ತೀರಾ? ಆಲ್ ರೈಟ್. ಸೊ ಲಾಸ್ಟ್ ಟೈಮ್ ಉದಯ್ ಗೌಡ್ರಿಗೆ ಹಾಕಿದ್ರಿ ಕಾಂಗ್ರೆಸ್ಗೆ, ಈ ಸರಿ ಕುಮಾರಸ್ವಾಮಿ ಅವ್ರಿಗೆ ಹಾಕ್ತೀರಾ? ಪಕ್ಷ ನೋಡ್ ಹಾಕಲ್ಲ, ನಾವು ಕ್ಯಾಂಡಿಡೇಟ್ ನೋಡ್ ಹಾಕ್ತಿವಿ, ಪಕ್ಷ ನೋಡ್ ಹಾಕಲ್ಲ. ನಿಮ್ JDS ಪಕ್ಷ ಅಲ್ಲ? JDS ಪಕ್ಷ ಇತ್ತು ಮಾಮೂಲಿ. ಹೋಸಲಿ ಸ್ಟ್ರಾಂಗ್ ಇತ್ತು, JDS ಇತ್ತು, ಉದಯ್ ಗೌಡ ಅಣ್ಣನೂ ಇತ್ತು. ಆದ್ರೆ ಫಸ್ಟ್ ಟೈಮ್ ನಿಂತ್ಕೊಂಡಿದ್ರು ಉದಯ್ ಅಣ್ಣ, ಗೆಲ್ಸ್ಬೇಕಾಯ್ತು, ಗೆಲ್ಸೋ ಕಾರಣ ಇತ್ತು, ಗೆಲ್ಸ್ತೋ. ಸೊ ಈ ಸರಿ ಹೆಂಗಿದೆ ಟ್ರೆಂಡ್ ಇಲ್ಲಿ ಮಂಡ್ಯದಲ್ಲಿ? ಟ್ರೆಂಡು ಹಾಸನದಿಂದ ಬಂದ್ರು ಅಂತಾರೆ ಕುಮಾರಣ್ಣನ, ಮಂಡ್ಯ ಜಿಲ್ಲೆ ಸ್ಟಾರ್ ಚಂದ್ರು ಅಂತ ಹೇಳ್ತಾರೆ. ನಾವು ಗೆಲ್ಸ್ಬೇಕಾಗಿರೋದು ಕುಮಾರಣ್ಣನ, ಗೆಲ್ಸ್ತೀವಿ. ಯಾಕೆ ಗೆಲ್ಸ್ಬೇಕು ಅನ್ಸುತ್ತೆ ನಿಮ್ಗೆ? ಅವರು CM ಆಗಿದ್ರು, ಅವ್ರಪ್ಪ
ಪ್ರಧಾನಮಂತ್ರಿ ಆಗಿದ್ರು. ಈಗ ನಾವು ಅವ್ರ ಮಗ ಗೆದ್ದಿದ್ರೆ ಅವರು MLA ಆಗ್ತಿದ್ರು. ರಾಮನಗರದಲ್ಲಿ ಸೋಲ್ಸ್ಬಿಟ್ರು, ಏನು ಮಾಡಕ್ಕಾಗಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಸೋಲ್ಸ್ಬಿಟ್ರು. ಅವ್ರ ಹೆಂಡತಿ MLA ಆಗಿದ್ರು. ಅವ್ರ ಹೆಂಡತಿ ಆಗಿದ್ರು, ಅದ್ ಬಿಟ್ಟಾಕಿ ನಾವು ಗೆಲ್ಸ್ಬೇಕು ಈ ಸಲ, ನೋಡೋಣ. ಅವ್ರ ಬ್ರದರ್ MLA ಗೆದ್ದೇ ಗೆಲ್ತಾರೆ. ಸೊ ಸ್ಟಾರ್ ಚಂದ್ರ ಅವ್ರಿಗೆ ಹೆಂಗಿದೆ ಇಲ್ಲಿ? ಅವ್ರಿಗೆ ಎರಡು ಟ್ರೆಂಡ್ ಐತೆ. ಸ್ಟಾರ್ ಚಂದ್ರ ಅನ್ನೋದು ಇಲ್ಲಿ ಏನೂ ಇಲ್ಲ. ಇಲ್ಲೆಲ್ಲ ಬರೋದು ಕುಮಾರಣ್ಣನೇ. ಈ ಸಲ ಗೆಲ್ಲೋದು ಕುಮಾರಣ್ಣನೇ. ಹೋದ್ ಸಲ ಏನು ಕುತಂತ್ರ ಮಾಡಿ ಇದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬಿಜೆಪಿ ಸರ್ಕಾರ ಆಗಿರ್ಬೋದು, ರೈತ ಸಂಘ ಆಗಿರ್ಬೋದು, ಎಲ್ಲ ಸೇರಿ ನಮ್ಮ ನಿಖಿಲ್ ಅಣ್ಣನ್ನ ಹೀನಾಯವಾಗಿ ಅವನ್ನ ಎಲ್ಲಿ ಗೆದ್ರೆ ಮುಂದಿನ ಸಲ ನಮ್ಗೆ ಅವನು ಎಲ್ಲಿ ಇದು ಇಡಿಪಾಶ ಆಗ್ತಾನೋ, ನಮ್ಗೆ ಎಲ್ಲಿ ಸಿದ್ದೆ ಹೋಗ್ತಾನೋ ಅನ್ಬಿಟ್ಟು ಅವನ್ನ ಎಲ್ಲಾರು ಎಲ್ಲ ಗುಂಪು ಮಾಡಿ ಅವನ್ನ ಸೋಲ್ಸುದ್ದು. ಈ ಸಲ ನಾವು ಪ್ರಮಾಣ ಮಾಡ್ತೀವಿ, ಕುಮಾರಣ್ಣನ 2 ರಿಂದ 3 ಲಕ್ಷ ಲೀಡಲ್ಲಿ ಕುಮಾರಣ್ಣನ ಗೆಲ್ಸಿ ಮಂಡ್ಯದ ನಂದ ಸರ್ಕಲ್ ತಂದು ನಿಲ್ಸಿ ನಂತರ ನಾವು ರಾಮನಗರಕ್ಕೆ ಕಳಿಸ್ಕೊಡ್ತೀವಿ. ಈ ಸಲ ಪ್ರಮಾಣ ಮಾಡುವ ಮಂಡ್ಯ ಜಿಲ್ಲೆ ಪ್ರತಿಯೊಬ್ರು ಕೂಡ ನಾವು ರೈತರು ಉಳಿಬೇಕಾ, ರೈತರು ಮಕ್ಳು ಬೆಳಿಬೇಕಾ, ನಾವು ರೈತರು ತಿರ್ಗಾ ಕಬ್ಬು ಬೆಳಿಬೇಕು, ಭತ್ತ ಬೆಳಿಬೇಕು ಅಂದ್ರೆ ಕುಮಾರಣ್ಣಂಗ್ ಓಟ್ ಹಾಕ್ಬೇಕು. ಇಲ್ದೇವರೆ ಕವಲಿಗಳು ನೋಡಿದಿರಲ್ಲ, ಪ್ರತಿಯೊಬ್ರು ಯಾವ ಮಟ್ಟಿಗೆ ತುಂಬಿ ತುಳುಕ್ತೈತೆ ಕವಲಿಗಳೆಲ್ಲ. ಕಾಲುವೆಗಳು ತುಂಬೋದಕ್ಕೂ ಕುಮಾರಣ್ಣಂಗೆ ಏನ್ ಸಂಬಂಧ? ಮಳೆ ಬಂದ್ರೆ ಕಾಲುವೆ ತುಂಬತೈತೆ. ಇದೇ ತರ ಅಲ್ಲ, ಇದೇ ತರ ಇದು ಸಿದ್ದರಾಮಯ್ಯ ಸಿಎಂ ಯಾವಾಗಾಗಿದ? ಏನ್ ಸಿದ್ದರಾಮಯ್ಯ ಹಳೆ ವರ್ಷದ CM ಆಗಿದ್ದಾಗ್ಲೂ ಇದೇ ಪರಿಸ್ಥಿತಿ. ಸಿದ್ದರಾಮಯ್ಯ ಒಂದೇ ಒಂದು ಉದಾಹರಣೆ ಕೊಡ್ಲಿ, ನಾನು KRS ಗೆ ಬಾಗಿನ ಬಿಟ್ಟಿದ್ದೀನಿ, ಒಂದೇ ಒಂದು ಉದಾಹರಣೆ, ಏನಾದ್ರೂ ಒಂದೇ ಉದಾಹರಣೆ, ನಾನು KRS ಬಾಗಿನ ಬಿಟ್ಟಿದ್ದೀನಿ ಅನ್ನೋದಕ್ಕೆ. ಈ ಸಲ ಆದ್ರೂ KRS ಅಲ್ಲಿ ನೀರೇ ಇಲ್ಲ. ನಾವು ಕಬ್ಬು ಮುಖಾನೇ ನೋಡಿಲ್ಲ ನಾವು. ಸೆಂಟ್ರಲ್ ಹೋಗ್ತಾರಲ್ಲ ಬಾಗ್ನ ಬಿಡ್ಬೇಕು ಅಂದ್ರೆ ಸೆಂಟ್ರಲ್ ಆಗಿ KRS ಇಲ್ವಾ? KRS ಅಲ್ಲೇ ಬಿಡ್ಬೋದಲ್ಲ? ಹಂಗಲ್ಲಪ್ಪ, ಈಗ ಇದು ಅಸೆಂಬ್ಲಿ ಎಲೆಕ್ಷನ್ ಅಲ್ವಲ್ಲ, ಸೊ ಈಗ ಕುಮಾರಣ್ಣ ಗೆದ್ರೆ ಅಲ್ಲಿ ಹೋಗ್ತಾರೆ, ಕೇಂದ್ರಕ್ಕೆ ಹೋಗ್ತಾರೆ ಎಂದೆ. ಕೇಂದ್ರನೇ ಅದು. ಈಗ JDS ಮತ್ತೆ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಕೇಂದ್ರ ಒಪ್ಕೊಳ್ತಾರೆ. ಕುಮಾರಣ್ಣಂಗೊಂದು ಸ್ಥಾನ ಸಿಗುತ್ತೆ ಅಲ್ವಾ? ಒಂದು ಸ್ಥಾನ ಸಿಕ್ತಾಗ ಕುಮಾರಣ್ಣನ ಅಭಿಮಾನ ನಾವು ಏನ್ ತೋರ್ಸ್ಕೋಬೇಕು ಅಂದ್ರೆ, ಅವ್ರ ನಮ್ ಸಾಲ ಮನ್ನಾ ಮಾಡಿದಾರೆ ನೋಡಿ, ನಮ್ ರೈತರು ಸಾಲ ಮನ್ನಾ ಮಾಡಿದಾರೆ, ಹತ್ರ ನಾವು ತಿಳ್ಕೊಬೇಕು ಏನು ಕುಮಾರಣ್ಣನ ಅಭಿಮಾನ ನಮ್ ಕರ್ನಾಟಕದ ಮೇಲೆ ಏನಿದೆ ಅಂತ ತಿಳ್ಕೊಬೇಕು. ಹೌದು ಸೋತಿದೀವಿ, ನಿಜ ಸೋತಾವಿ, ಈ ಸಲ ಸೋತಾವಿ, ಆದ್ರೆ ಸತ್ತಿಲ್ಲ. ಮತ್ತೆ JDS ಅಧಿಕಾರಕ್ಕೆ ಬಂದೇ ಬರುತ್ತೆ. ಏನೋ ಇವತ್ತು ಉದಯಗೌಡ್ರು ಹೇಳ್ತಾರೆ ಬಿಜೆಪಿ ಜೊತೆ ಸೇರ್ಕೊಂಡು ಕೊನೆ ಮಳೆ ಹೊಡೆದ್ಬಿಟ್ರು JDS ಅಂತಾರೆ. ಇದು ಇವತ್ತು ಏನಪ್ಪಾ ಅಂದ್ರೆ ಹಿಂದೂಗಳು ಉಳಿಬೇಕು. ನಿಜ ಇವತ್ತೇನು ಮುಸ್ಲಿಮ್ಸ್ ಆರ್ಭಟ ಇಲ್ಲಿ ನಡೀತೈತೆ ನಿಜ, ಮಂಡ್ಯದಲ್ಲಿ ನಡೀತೈತೆ. ಎಲ್ಲೂ ಆಗಿರ್ಲಿಲ್ಲ ಕೊಂಬುಗಲ್ಬೆ, ಮಂಡ್ಯದಲ್ಲಿ ಎಲ್ಲೂ ಆಗಿರ್ಲಿಲ್ಲ. ಪ್ರಪ್ರಥಮವಾಗಿ PS ಕಾಲೇಜಲ್ಲಿ ಅದು. ಅದಕ್ಕೋಸ್ಕರ ನಾವು ಹಿಂದೂಗಳು ಮತ್ತೆ ಬಿಜೆಪಿಗೆ ಮೈತ್ರಿಯಾಗಿ ಇವತ್ತು ಕುಮಾರಣ್ಣ ಉಳಿಸೋಕೋಸ್ಕರ, ಕುಮಾರಣ್ಣ ಬೆಳೆಸೋಕೋಸ್ಕರ ನಾವು ನಿಜ ಬಿಜೆಪಿ ಜೊತೆ ಮೈತ್ರಿ ಆಗಿದ್ದೀವಿ. ಆದ್ರೆ ನಿಜ ಕುಮಾರಣ್ಣ ಗೆಲ್ಸ್ತೀವಿ. ಮತ್ತೆ ಯಾರೊಬ್ರು ಹೇಳ್ತಾರೆ ಮಂಡ್ಯದಲ್ಲಿ ಯಾರೋ ಗಣಿಸಿಲ್ವಾ ನಿಲ್ಸೋಕೆ ಅಂತ, ಹಂಗಾರೆ ಉದಯಗೌಡ್ರು ನಿಂತ್ಕೋಬೋದಲ್ಲ, ಯಾಕೆ ಟಿಕೆಟ್ ಕೊಡ್ತಲ್ಲ ಅವ್ರಿಗೆ? ಅವರೇ ಬಂದು ನಿಂತ್ಕೊಳ್ಳಿ, ಅವರೇ ಬಂದು ನಿಂತ್ಕೊಳ್ಳಿ. ಅವ್ರ ಕೈಲಿ ಆಗತ್ತ? ಗಣಿಸಲ್ವಾ ಅಂತಾರಲ್ಲ. ಸ್ಟಾರ್ ಚಂದ್ರ ಯಾರು? ಇವತ್ತು ನಿನ್ನೆ ಮೊನ್ನೆ ಬಂದಿರೋನು, ಅವ್ರು ಯಾರು ಗೊತ್ತೇ ಇಲ್ಲ. ಗೊತ್ತಪ್ಪ ಸ್ಟಾರ್ ಚಂದ್ರ ಯಾರು ಗೊತ್ತಿತ್ತಾ? ವೋಟ್ ಹಾಕಿದ್ರೇನೆ ನಿಮ್ಮ ಆಸೆಗಳು, ನಿಮ್ಮ ಒಂದು ಏನು ಬೇಡಿಕೆಗಳಿದೆ ಅದನ್ನ ಈಡೇರಿಸೋದಕ್ಕೆ ಸಾಧ್ಯ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಬಿಸಿ ಹೇಗಿದೆಯೋ ಅದೇ ರೀತಿ ತಾಪಮಾನ ಕೂಡ ಬಿಸಿಲಾಗಿದೆ. ಸೊ ಬಿಸಿಲಿನ ಧಗೆ ಜಾಸ್ತಿ ಆದಾಗ ಜನ ಎಳ್ನೀರು ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಸೊ ನಾನೀಗ ಇರೋದು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಎಳನೀರು ಮಾರುಕಟ್ಟೆಯಲ್ಲಿ. ಎಸ್, ತಾವು ನೋಡ್ಬೋದು ಈಗಾಗಲೇ ಭಾರತದ ಹಲವಾರು ರಾಜ್ಯಗಳಿಂದ, ರಾಜಸ್ಥಾನದ ಲಾರಿಗಳಿವೆ, ಹರಿಯಾಣದ ಲಾರಿಗಳಿವೆ, ತಮಿಳುನಾಡಿನ ಲಾರಿಗಳಿವೆ, ಪಂಜಾಬ್ನ ಲಾರಿಗಳಿವೆ. ಸೊ ಈ ರೀತಿ ಬೇರೆ ಬೇರೆ ರಾಜ್ಯಗಳಿಂದ ಎಳನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಇಲ್ಲಿಗೆ ಬರ್ತಾರೆ. ಅತಿ ದೊಡ್ಡ ಮಾರುಕಟ್ಟೆ ಇದು, ಎಳನೀರಿನ ಮಾರುಕಟ್ಟೆ. ಮದ್ದೂರಿನ ಎಳನೀರು ತುಂಬ ಫೇಮಸ್. ಹೀಗಾಗಿ ಇಲ್ಲಿನ ಎಳನೀರಿನ ಆ ಸಿಹಿನೇ ಬೇರೆ. ಬಹಳಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಲಾರಿಗಳು ಸಾಲುಗಟ್ಟಿ ನಿಂತ್ಕೊಳ್ತವೆ ಇಲ್ಲಿನ ಎಳನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ. ಬಟ್ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತಂದರೆ, ಇದನ್ನು ಕೊರೋನಾ ಟೈಮಲ್ಲಿ ನಾನು ಕೂಡ ಸುದ್ದಿ ಮಾಡಿದೆ. ಮದ್ದೂರಿನ ಎಳನೀರು ಮಾರ್ಕೆಟಲ್ಲಿ ಕೊರೋನಾ ಭೀತಿ ಜಾಸ್ತಿ ಆಗಿದೆ. ಯಾಕೆ ಅಂದರೆ ಇಲ್ಲಿ ಒಂದು ರೀತಿ ಶುಚಿತ್ವದ ಕೊರತೆ ಇದೆ ಅಂತ ನಾನು ಕಲೀಗಿಗೆ ಹೇಳ್ತೀನಿ. ನೋಡಿ, ಶುಚಿತ್ವದ ಕೊರತೆ ಎದ್ದು ಕಾಣ್ತಾ ಇದೆ. ಪಾಪ ಬೇರೆ ಬೇರೆ ರಾಜ್ಯಗಳಿಂದ ಕೂಲಿ ಕಾರ್ಮಿಕರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಭಾಳಷ್ಟು ಜನ ಬೇರೆ ಬೇರೆ ಕೆಲಸಗಾರರು, ಅಂದರೆ ಈಗ ಲಾರಿಗಳಿಗೆ ಎಳನೀರನ್ನು
ತುಂಬೋದಾಗಿರ್ಬೋದು, ಸಾಗಿಸೋದಾಗಿರ್ಬೋದು, ಲಾರಿ ಡ್ರೈವರ್ಸ್ ಆಗಿರ್ಬೋದು, ಲಾರಿ ಕ್ಲೀನರ್ಸ್ ಆಗಿರ್ಬೋದು, ಭಾಳಷ್ಟು ಜನ ಬರ್ತಾರೆ. ನೋಡಿ, ಎಳ್ನೀರು ಮಾರುಕಟ್ಟೆಯಲ್ಲಿ ಒಂದಿಷ್ಟು ಕೂಡ ಕ್ಲೀನ್ ಆಗಿಲ್ಲ, ಶುಚಿತ್ವದ ಕೊರತೆ ಇದೆ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಅನಿಸುತ್ತೆ. ಇಷ್ಟು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಎಳನೀರು ಮಾರುಕಟ್ಟೆ, ಆದರೆ ಶುಚಿತ್ವದ ಕೊರತೆ ಎಲ್ಲೋ ಒಂದು ಸ್ವಲ್ಪ ಎದ್ದು ಕಾಣ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಮದ್ದೂರಿನ ಎಳ್ನೀರಿಗೆ ಎರಡು ಮಾತೇ ಇಲ್ಲ, ಅದಕ್ಕೆ ಸರಿಸಾಟಿ ಯಾವುದೇ ಇಲ್ಲ. ಬಟ್ ಡೆಫಿನೆಟ್ಲಿ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಏಷ್ಯಾ ಖಂಡದಲ್ಲೇ ಫೇಮಸ್ ಆಗಿರುವಂಥ ಈ ಎಳ್ನೀರು ಮಾರುಕಟ್ಟೆನ ಇನ್ನೊಂದು ಸ್ವಲ್ಪ ಒಂದು ಶುಚಿತ್ವಕ್ಕೆ ಆದ್ಯತೆ ಕೊಡಬೇಕು ಮತ್ತು ಇಲ್ಲಿ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಗಮನ ಕೊಡಬೇಕು. ಆಗ ಕೊಟ್ಟರೆ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರಾಗಿರ್ಬೋದು ಅಥವಾ ಇಲ್ಲಿರುವಂತಹ ಜನ ಆಗಿರ್ಬೋದು ಒಂದು ನೆಮ್ಮದಿಯ ಜೀವನ ಸಾಗಿಸ್ಬೋದು ಅಂತ ಅನ್ನಿಸುತ್ತೆ. ಸೊ ವರ್ಲ್ಡ್ ಫೇಮಸ್ಸು ಎಳ್ನೀರು ಮಾರ್ಕೆಟಲ್ಲಿ ಇದ್ದೀವಿ. ಮದ್ದೂರಿನ ಎಳ್ನೀರು ಸೌದವರಿಗೆ ಗೊತ್ತದು ರುಚಿ. ಗೌಡ್ರೆ ನಮಸ್ತೆ. ನಮಸ್ಕಾರ. ಹೆಂಗಿದೆ ಎಲೆಕ್ಷನ್? ಎಲೆಕ್ಷನ್ ಜೋರ್ ನಡೀತಾ ಇದೆ. ಜೋರ್ ನಡೀತಾ ಇದೆಯಾ? ಫೈಟ್ ಇದೆಯಾ? ಫೈಟ್ ಸಖತ್ ಫೈಟ್ ಇದೆ. ಸಖತ್ ಫೈಟ್ ಇದೆಯಾ? ನಿನ್ನೆ ಮೊನ್ನೆ ಬಂದವ್ರೆ ಫೈಟ್ ಕೊಡ್ತಾವ್ರೆ. ನೆನ್ನೆ ಬಂದ್ರೆ ಯಾರಿಲ್ಲ ಮೇಡಮ್. ಕುಮಾರಸ್ವಾಮಿ ಅವರಲ್ಲ, ಹೋದ ವರ್ಷ 73 ಅಡಿ ಇತ್ತು ಕಟ್ಟಲ್ ನೀರು, ಇದಪ್ಪ 80-93 ಅಡಿ ನೀರಿದೆ. ಹಂಗೂ 6 ಜನ MLA ಇತ್ಕೊಂಡು ಒಬ್ರು ಮಂಡ್ಯ ಜಿಲ್ಲೆ ನೀರು ಬಿಡಿಸ್ಲಿಲ್ಲ. ನೀರೊಂದು ತೊಟ್ಟು ನೀರು ಬಿಡಿಸ್ಲಿಲ್ಲ. ದನ ಕರ ಅಕ್ಕಿ ಪಕ್ಷಿ ಎಲ್ಲ ಹಾಳಾಗೋಯ್ತಾ ಇದೆ. ಈ ವರ್ಷ ಯಾರೇನೇ ಮಾಡಿದ್ರು ಕುಮಾರಸ್ವಾಮಿ 2.5 ಲಕ್ಷ ಲೀಡರ್ ಗೆಲ್ತಾರೆ. ಸತ್ಯವಾದ ಮಾತಿದು. ಅದ್ದೂರಿಯಾಗಿ ಗೆದ್ಕ ಬರ್ತಾರೆ. ಅಸೆಂಬ್ಲಿಯಲ್ಲಿ ಯಾಕೆ ಸೋಲ್ಸ್ಬಿಟ್ರಿ ನೀವು? ಏನು ಅಸೆಂಬ್ಲಿಲ್ಲ, ಯಾವ್ದೋ ಒಂದು 5 ಅಮಿತ್ ಶಾ ಉದ್ದಿದ್ರು ಜನಗಳಿಗೆ ಅದ್ ಕೊಡ್ತೀವಿ ಇದ್ ಕೊಡ್ತೀವಿ ಅಂತ. ಕೊಡ್ಲಿಲ್ವೇ? ಕೊಟ್ರು ಏನ್ ಕೊಟ್ರು? ನೀನು ಬತ್ತು ಅವಳು ಬರ್ಲಿ, ಇನ್ನೊಬ್ಳು ಬರ್ಲಿಲ್ಲ. ಅಕ್ಕಿ ದುಡ್ಡು ಹಾಕ್ತೀವಿ ಅಂತ ಒಬ್ರಿಗೆ ಹಾಕ್ತಾರೆ, ಒಬ್ರಿಗೆ ಹಾಕ್ಲಿಲ್ಲ. ಎಲ್ಲಿ ಬರ್ತಾರೆ? ಇದೇ ತಮಿಳ್ನಾಡು ಮದ್ದೂರು ಒಳಗೆ ಏನು ಇವೆರಡು ಪ್ಲಾಟ್ ಬಂದು ತಮಿಳ್ನಾಡು ಮಾಡಿ 10 ಕೋಟಿ ಖರ್ಚು ಮಾಡಿ APMC ಮಾಡಿದ್ರು. ಇಡೀ ಫೇಮಸ್ APMC ಅಂದ್ರೆ ಮದ್ದೂರಿಗೆ ಇದು ತಗೊಬಂದು ಅನುದಾನ ತಂದು ಯಾರು ಒಂದು ಗುದ್ಲಿ ಮಣ್ಣೊಳಗೆ ತೋರಿಸಿ ಮದ್ದೂರೊಳಗೆ. ತಮಿಳ್ನಾಡು ಬಗ್ಗೆ ಹೇಳ್ತಾರಲ್ಲ, ಯಾವ ರೋಡ್ ಹಳ್ಳಿ ಪಳ್ಳಿ ಯಾವ ಗಲ್ಲಿ ಒಳಗೆ ಎಂತ ರೋಡ್ ಏನಾಗದೆ ನೋಡಿ ಹೋಗಿ. ಯಾರು ಒಂದು ಗುದ್ಲಿ ಹೊಡೆದಿ ತೋರಿಸ್ಕೊಡಿ. ಈಗ ತಮಿಳ್ನಾಡು ಮಾಡ್ಲಿಲ್ಲ ಅಂತಾರಲ್ಲ, ಯಾಕೆ ಮಾಡ್ಲಿಲ್ಲ? ಅಭಿವೃದ್ಧಿ ಕೆಲಸ ಹೆಂಗ್ ಮಾಡ ನೋಡಿ. ಹೋಗ್ಬಿಟ್ಟು ಹೇಳ್ತಾರ ಜನಗಳು ತಮಿಳ್ನಾಡು ಮಾಡ್ಲಿ ಅಂತ. ಒಂದು ಗೆಜ್ಲಿಗೆರೆ ಸಾರಳ್ಳಿ ಕುದ್ರಗುಂಡಿ ಒಂದು ತಮಿಳನ್ ಸೋಲ್ಸ್ಬಿಟ್ರಿ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನು ಸೋಲ್ಸ್ಬಿಟ್ರಿ. ಈಗ ಕುಮಾರಸ್ವಾಮಿ ಅವರು ಅಂತೀರಾ? ಅವರ ಸೋಲ್ಸಿಗೆ ಯಾರ ಕೈಲೂ ಆಗಲ್ಲ. ನಿಜವಾಗೂ ಒಬ್ಬ ಪ್ರಧಾನಿಯರ ಮಗ ಅವರು ಮಾಡಿರೋ ಅನುದಾನ ಮಂಡ್ಯ ಜಿಲ್ಲೆ ಒಳಗೆ ಆ ಪುಣ್ಯಾತ್ಮಗೆ ಒಂದು ಓಟ್ ಹಾಕೋ ಅವಕಾಶ ಸಿಕ್ಕದು ನಮಗೆ. ಈ ಜನ ಕುಮಾರಸ್ವಾಮಿ ಸೋಲ್ಸೋ ಮೂರ್ಖರಾಯ್ತಾರೆ, ಸತ್ಯ ಮೂರ್ಖರಾಯ್ತಾರೆ. ಹೈಯೆಸ್ಟ್ ಕುಮಾರಸ್ವಾಮಿ 2.5 ಲಕ್ಷ ಲೀಡರ್ ಗೆಲ್ತಾರೆ. ಆದ್ರೂ ನಿಮ್ದು ಮಾರ್ಕೆಟ್ ಸ್ವಲ್ಪ ಕ್ಲೀನ್ ಆಗ್ಬೇಕು, ಒಂದ್ ಸ್ವಲ್ಪ ಗಲೀಜ್ ಬಾಳ ಐತೆ. ಪೂರಾ ಗಲೀಜಿದೆ ಇಲ್ಲಿ. ಯಾರು ಇದು ಬೋರ್ಡ್ ಇಲ್ಲ. ಬೋರ್ಡ್ ಇತ್ತು ಮುಂದೆ, ಬೋರ್ಡ್ ಇಲ್ಲ. ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದು ಬೋರ್ಡ್ ಇಲ್ಲ. ಈಗ ಬೋರ್ಡ್ ಅದು ಮಳವಳ್ಳಿ ಮದ್ದೂರು ಬೇರೆ ಬೇರೆ ಆಗಿದೆ. ಈಗ ಬೋರ್ಡ್ಗೆ ಇನ್ನೂ ಹಾಕಲಿಲ್ಲ. ಬೋರ್ಡ್ ಆದ್ಮೇಲೆ ನಂಬರ್ 1 ಬಂದ್ಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ಮೇಲೆ ಆಯ್ತದೆ. ಪೂರಾ ಗಲೀಜಿದೆ ಮಾರ್ಕೆಟ್, ಕೆಟ್ಟ ಗಲೀಜು. ನೋಡಿ, ಈಗ ರಾಜಸ್ಥಾನ, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ಬೇರೆ ಎಲ್ಲ ರಾಜ್ಯಗಳಿಂದೆಲ್ಲ ಪಾಪ ಲಾರಿಗಳು, ಲಾರಿ ಡ್ರೈವರ್ಸು, ಕ್ಲೀನರ್ಸು ಬರ್ತಾರೆ. ಇಲ್ಲಿ ನೋಡಿ, ಕಸ ಎಲ್ಲಂದ್ರೆ ಎಲ್ಲ ಐತೆ. ಅವ್ರಿಗೆ ಒಂದಿಷ್ಟು ನೀರಿನ ವ್ಯವಸ್ಥೆ ಆಯ್ತು. ನೀರಲ್ಲ, ನೀರು ತೊಳ್ಕೊಳ್ಳೋದು ಗಲೀಜಲ್ಲೇ ಪಾಪ ಅಲ್ಲೇ ಎಲ್ಲ ಮಾಡ್ಕೋತಾರೆ. ಹಂಗಾಗಿ ಅದೊಂದು ಸ್ವಲ್ಪ ಶುಚಿ ಆಗಬೇಕು. ಆಲ್ ರೈಟ್. ನಿಮ್ಗೇನ್ ಅನ್ಸುತ್ತೆ ಸರ್? ನಿಮ್ ಕನ್ನಡ ಬರ್ತದಾ? हिंदी कहाँ से? अकोला। अकोला कौन सा स्टेट? महाराष्ट्र। ओके, इलेक्शन चल रहा है, मालूम है ना? सो आपके यहाँ कौन सा गारंटी है? हमारे इधर तो बीजेपी की गारंटी। बीजेपी गारंटी? कांग्रेस? कांग्रेस नहीं। कांग्रेस गारंटी नहीं। ಆಲ್ ರೈಟ್. ಹೆಂಗೈತ್ರಿ ಸರ್ ಎಲೆಕ್ಷನ್? ಇರ್ಲಿ ಬಿಡ್ರಿ, ಅದ್ರಲ್ಲಿ ಏನೈತೆ. ಹೆಂಗೈತ್ರಿ? ಕಾಂಗ್ರೆಸ್ ಗ್ಯಾರಂಟಿ ಆಯ್ತು, ಬಿಜೆಪಿ ಗ್ಯಾರಂಟಿ ಆಯ್ತು? ಬಿಜೆಪಿ ಗ್ಯಾರಂಟಿ ಐತ್ರಿ. ಬಿಜೆಪಿ ಎಲ್ಲ ಚೆನ್ನಾಗಿ ಮಾಡೋದು. ಐಪಿ ರೋಡ್ ಎಲ್ಲ ಚೆನ್ನಾಗಿ ಆಗಿದ್ದು. ಅಲ್ಲಿ ಬಿಜೆಪಿ ನಮ್ದು ಇದೆ. ಬಿಜೆಪಿ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಬರ್ತಿಲ್ರಿ? ನಿಮ್ಮ ಮನೆ ಹೆಣ್ಮಕ್ಳಿಗೆ ಬರ್ತಿರ್ಬೇಕಲ್ಲ? ಇಲ್ರಿ, ಬರಲ್ಲ, ಯಾರು ಬರಲ್ಲ. ನಮ್ಮ ಹೆಣ್ಮಕ್ಳಿಗೆ ಕೊಟ್ಟಿಲ್ರಿ. ಏನ್ ಕೊಟ್ಟಿಲ್ರಿ? ಯಾವ್ದು 2,000 ರೂಪಾಯಿ ಅಂತ ಬರ್ತದಲ್ಲ, ಬಂದಿಲ್ಲ. ನಾವು ತಗೊಂಡಿಲ್ಲ, ನಾವು ತಗೊಳಕ್ ತಯಾರಿಲ್ಲ. ತಗೊಳಕ್ ತಯಾರಿಲ್ಲ. ಸರ್ಕಾರ ಕೊಟ್ಟರು ಬೇಡ. ಭಾಳ ದುಡ್ಡು ಐತ್ ಬಿಡ್ರಿ ನಿಮ್ಮ ಹತ್ರ. ಭಾಳ ದುಡ್ಡಲ್ಲ, ದುಡ್ಡು ತಿಂತೀವಿ ನಾವು. ಹೆಂಡ್ರನ್ನ ಅಲ್ಲಿ ಇಲ್ಲಿ ಕಳಿಸಿ ನಾವು ಅಲ್ಲಿ ಕಳಿಸಿ ಮನೆಯಾಗಿದ್ರನ ಬರ್ತೈತೆ. ಅಲ್ಲಿ ಅಲ್ಲ, ಬಸ್ಸು ಫ್ರೀ ಅದು ಫ್ರೀ ಅಂತ ಅಲ್ಲಿ ತಿರುಗಾಟ ಅಲಾಟಿ ನಾವು ಬಿಡೋದಿಲ್ಲ. ನಾವು ಮನೆಯಲ್ಲೇ ದುಡ್ತೀವಿ, ಮನೆಯಲ್ಲೇ ಇದು ಮಾಡ್ತೀವಿ. ನಾವು ಅವ್ರ ದುಡ್ಡು ಆಸೆ ಪಡಲ್ಲ. यूपी में कौन सा गारंटी? अखिलेश यादव गारंटी। बीजेपी गारंटी? नो गारंटी। नो गारंटी। मोदी गारंटी? नो गारंटी। गारंटी क्षेत्रीय पार्टी हिंदी बिहार 100% मोदी गारंटी। 100% मोदी गारंटी। बिहार। यूपी आजमगढ़।
अखिलेश यादव सीट ಅಖಿಲೇಶ್ ಯಾದವ್ ಗ್ಯಾರಂಟಿ. ಹಾಂ, ಒಬ್ಬರು ಮೋದಿ ಗ್ಯಾರಂಟಿ ಅಂತಾರೆ, ಇನ್ನೊಬ್ಬರು ಅಖಿಲೇಶ್ ಯಾದವ್ ಗ್ಯಾರಂಟಿ ಅಂತಾರೆ, ಇವರು ಕುಮಾರಸ್ವಾಮಿ ಅವ್ರ ಗ್ಯಾರಂಟಿ ಅಂತಾರೆ. ಬಟ್ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಫೈಟ್ ಇದೆ ಅಂತ ಮಾತ್ರ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಸೊ ಈ ಫೈಟ್ನ ಜಿದ್ದಾಜಿದ್ದಿಯಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ಆದರೆ ಮದ್ದೂರಿನ ಜನ ಮಾತ್ರ ಬುದ್ಧಿವಂತರು, ಅಳದು ತೂಗಿ ಓಟ್ ಅಂತೂ ಮಾಡ್ತಾರೆ. ರೇಟ್ ಜಾಸ್ತಿ ಆಗಿತ್ತಾ? ಎಷ್ಟಾಗೈತೆ ಈಗ ರೇಟು 35ರಿಂದ 40 ರೂಪಾಯಿ ಗಂಟೆ ಹೋಗ್ತಾ ಇದೆ. ಬೆಂಗಳೂರಲ್ಲಿ 45 ರೂಪಾಯಿ ಒಂದು ಎಳ್ನೀರು. ರೇಟ್ ಫುಲ್ ಡಿಮ್ಯಾಂಡ್ ಇದೆ, ಮಳೆ ಇಲ್ವಲ್ಲ ಅದರಿಂದ ಮಾಲ್ ಕಡಿಮೆ ಬರ್ತಾ ಇದೆ. ಮಾಲ್ ಕಡಿಮೆ ಬರ್ತಾ ಇದೆ, ಹೊರಗಡೆ ಆರ್ಡರ್ಗಳು ಜಾಸ್ತಿ ಇದೆ, ಮಾಲ್ ಐಟಮ್ ಕಡಿಮೆ ಬರ್ತಾ ಇದೆ, ಅದರಿಂದ ರೇಟ್ ಡಿಮ್ಯಾಂಡ್. ಸೊ ರೇಟ್ ಡಿಮ್ಯಾಂಡ್ ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆದ್ರೆ ನಿಮ್ಗೆ ಒಳ್ಳೇದಲ್ವಾ? ಡಿಮ್ಯಾಂಡ್ ಜಾಸ್ತಿ ಆದ್ರೆ ಮಾಲ್ ಬಂದ್ರೆ ಒಳ್ಳೇದು, ಸಪ್ಲೈ ಇರಬೇಕು. ಮಾಲ್ ಕಡಿಮೆ, ಡಿಮ್ಯಾಂಡ್ ಜಾಸ್ತಿ. ಮಳೆ ಹೋದ್ರೆ ಮಾಲ್ ಜೋರ ಬರೋದು, ರೇಟ್ ಕಡಿಮೆ ಇರೋದು. ಈ ಸಲ ಮಳೆ ಇಲ್ವಲ್ಲ, ರೇಟ್ ಡಿಮ್ಯಾಂಡ್ ಆಯ್ತು. ಸೊ ಮಳೆ ಯಾಕೆ ಬಂದಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಮಳೆ ಬಂದಿಲ್ಲ, ಸಿದ್ದರಾಮಯ್ಯನವ್ರು ಇದ್ರೆ ಮಳೆನೇ ಬರಲ್ಲ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಜನ. ಒಂದ್ ನಿಮಿಷ ಇರ್ರಿ. ಅದ್ರಿಗೂ ಯಾರು ಹೇಳಕ್ಕಾಗತ್ತವಣ, ಸರ್ಕಾರ ತಪ್ಪ ಇಲ್ಲ ಇದೇ ತಪ್ಪ ಅಂತ ಯಾರು ಹೇಳಕ್ಕಾಗತ್ತ, ಏನು ಮಾಡಕ್ಕಾಗಲ್ಲ. ಹೆಂಗೈತೆ ಎಲೆಕ್ಷನ್? ಎಲೆಕ್ಷನ್ ನಡೀತಾ ಇದೆ, ಜೋರಾಗೈತಾ? ಜೋರಾಗಿ ನಡೀತಾ ಐತೆ. ಫೈಟ್ ಆಯ್ತಾ? ಫೈಟ್ ನಡೀತಾ ಐತೆ. ಫೈಟ್ ನಡೀತಾ ಐತಾ? ಏನ್ ಅನ್ಸುತ್ತೆ ನಿಮ್ಗೆ? ಏನು ಯಾವ್ದು ಬಂದ್ರೆ ಯಾವ್ದಾದ್ರು ಬಂದ್ರು ಖುಷಿ. ಒಟ್ಟು ಮಳೆ ಬೆಳೆ ಚೆನ್ನಾಗಾದ್ರೆ ಸಾಕು. ಮಳೆ ಬೆಳೆ ಚೆನ್ನಾಗಾದ್ರೆ ಸಾಕು. ಮಳೆ ಬೆಳೆ ಈಗ ಮಳೆ ಅಂತೂ ಇಲ್ಲ. ಈಗ ನೋಡಿ ಎಷ್ಟು ಬಿಸಿಲದೆ. ನೀವೇ ಭಯ ಪಡ್ತಾ ಇದ್ರೆ ಎಳ್ನೀರ್ ಮಾರ್ಕೆಟ್ ಅಲ್ಲಿ ಇರೋರು, ಇನ್ನು ನಮ್ಮಂತ ಜನ ಏನ್ ಮಾಡ್ಬೇಕು ಹೇಳಿ? ಹೌದಲ್ವಾ? ಇರಕ್ಕಾಗಲ್ಲ ಮೇಡಮ್, ಬೇಸಿಗೆ ಅಲ್ವಾ, ಇರಕ್ಕಾಗಲ್ಲ. ರೇಟ್ ಡಿಮ್ಯಾಂಡ್, ಬಿಸಿಲು ಜಾಸ್ತಿ, ಎಲ್ಲಾರ್ಗು ತೊಂದ್ರೆ. ಕುಮಾರಸ್ವಾಮಿ ಅವರು ಸ್ಟಾರ್ ಚಂದ್ರ ಅವರು ನಿಂತವ್ರೆ. ನಿಂತಾರ ಮೇಡಮ್. ನಿಮ್ಗೇನ್ ಅನ್ಸುತ್ತೆ, ಯಾರಿಗೆ ಗೆಲುವಾಗ್ಬೋದು ಅಂತ? ಯಾವ್ದಾದ್ರು ಗೆಲುವಾದ್ರೂ ಪರವಾಗಿಲ್ಲ, ನಮ್ಗೇನು ಮೇಡಮ್, ಮಳೆ ಬೆಳೆ ಚೆನ್ನಾಗಬೇಕು ಅಷ್ಟೇ. ಮಳೆ ಬೆಳೆ ಇನ್ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಆಯ್ತಾ, ಕುಮಾರಸ್ವಾಮಿ ಅವ್ರ ಕೈಯಲ್ಲಿ ಆಯ್ತಾ, ಮೋದಿ ಅವ್ರ ಕೈಯಲ್ಲಿ ಆಯ್ತಾ? ಎಲ್ಲ ಪ್ರಕೃತಿ ಮಾತೆ ಕೈಯಲ್ಲಿದೆ. ನೋಡೋಣ ಮತದಾರರು ಏನ್ ಡಿಸೈಡ್ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.